ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 20ನೇ ಪದ್ಯ. ಜೀವನಿಗೆ ಅವಸ್ಥೆಗಳು 7 ಅವನು ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ತನ್ನ ನಿಜವನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವಿತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿಯೆಂಬ ಬಗೆ ಬೀಡದಿರಲು ಅಜ್ಞಾನ. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ವೇದ ವಿಚಾರವನು ಒಲ್ಲದೆ ಉಳಿದು ಶುಷ್ಕವಾದದಿಂದೆ ಸಲೆ ಸಾಕ್ಷಿ ತುರಿಯ ಕೂಟಸ್ಥ ಬೋಧವೂ ಇಲ್ಲದುದು ತೋರದೆಂಬ ಮೋಸದ ಆದಿಯಾದುದು ಉಭಯ ರೂಪ ವೆನಿಸುವ ಆವರಣ. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಕರ್ಮವನು ಮಾಡಿ ತತ್ಫಲವನು ತನ್ನ ಧರ್ಮವೆನಿಸಿದ ಹಮ್ಮಿನೊಳಗೆ ಎರವಳಿದು ಮರ್ಮವಾರಿಯದೆ ಚಿದಾಭಾಸನೆಂದು ನಿರ್ಮಿತವಾಗಿ ಸಹಜಬಹುದು ವಿಕ್ಷೇಪ. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಮತ್ತೆ ಶ್ರುತಿ ಗುರು ಪದ ಬಿಡಿದು ಸಾಕ್ಷಿ ಚಿತ್ತು ಬೇರುಂಟದು ಸ್ವರ್ಗದಂತೆ ಸತ್ಯವೆಂದು ಚಿತ್ತದೊಳು ನಂಬಲಾಗಿ ಮೊದಲು ಪೇಳ್ದ ವೃತ್ತಿನಾಶವದು ಪರೋಕ್ಷಾತ್ಮಕ ಜ್ಞಾನ. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಚಾರು ತತ್ವಮಸಿ ವಾಕ್ಯಾರ್ಥವನು ಸುವಿಚಾರಿ ಪುದರಿಂದೆ ಪ್ರತ್ಯಗಾತ್ಮನೇ ತಾನೆಂಬ ಸಾರ ನಿಷ್ಠೆಯಿಂದ ಉಳಿದ ಆವರಣ ಪೋಪುದು ಅರೆಯಲ್ ಅದು ಅಪರೋಕ್ಷ ಜ್ಞಾನವು ಎನಿಪುದು. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಕೂಡೆ ಕರ್ತೃತ್ವ ಭೋಕ್ತೃತ್ವವು ಅದರ ಬಾಧೆಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವಾಗಲು ಅದನರಿದು ಸಂತರು ಆಡುವರು ದುಃಖ ನಿವೃತ್ತಿಯು ತಾನೆಂದು. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಜ್ಞಾನದಿಂದ ಶೋಕವು ಇಂತು ತೊಲಗೆ ಪರಮಾನಂದವಾರಿದಿ ನಿತ್ಯ ಮುಕ್ತ ಶಂಭುಲಿಂಗವೇ ತಾನಾಗಿ ಸೈತಿರೆ ತತ್ವವಿದರು ಅನುಮಾನಿಸದ ಅನೂನ ತೃಪ್ತಿ ಎಂಬರು ಅದನ್ನು ಒಲಿದು. ಜೀವನಿಗೆ ಅವಸ್ಥೆಗಳು 7 ಪರಿ ಭಾವಿಸಿ ನೋಡಿರೆ ಬಂಧರಹಿತರು ಅಪ್ಪುವರು. ಯಾರು ಯಾರು ಅಬ್ಸೆಂಟ್ ಅದಾರೆ? ಅಬ್ಸೆಂಟ್ ಅದಾರೆ. ಎಲ್ಲಾರು ಬಂದಾರಪ್ಪ. ಉಳಿದವ್ರು ಎಲ್ಲಾರು
ಬೀಳಿಗಿ 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 ಶರಣ್ ಅದಾರೇನ್ರಿಪ್ಪ? ಅದಾರಪ್ಪ. ಅದ ಅದೇವ್ರಿಪ್ಪ. ಪಾ ಹುಬ್ಳಿಗ್ ಹೋಗಿ ಬಂದ್ರಿಪ್ಪ? ಈಗ ಬಂದೇವ್ರಿಪ್ಪ. ಈಗ ಬಂದೇವ್ರಿ. ಮುಖ ಅದು ತಗೊಂಡಿರಿ? ಹ್ಞೂ ಯಪ್ಪ, ಫ್ರೆಶ್ ಆಗಿ ಕೂತೀವ್ರಿಪ್ಪ. ಗ್ರಂಥಿ ತಗೊಳ್ರಿಪ್ಪ, ದೊಡ್ಡ ಪದ ಅದು ಗ್ರಂಥಿ ತಗೊಳ್ರಿಪ್ಪ. ಹ್ಞೂ ಯಪ್ಪ, ಇಟ್ಕೊಂಡ್ರಿ. ಯುಂಜಾನಃ ಪ್ರಥಮಂ ಮನಃ ಸತ್ವಾಯ ಸವಿತಾಚ್ಯೋ ಆಗ್ನೇರ್ ಜ್ಯೋತಿರ್ನೀಚಾಯ ಪೃಥಿವ್ಯಾ ಅಧ್ಯಾಪಕ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳನ್ನೇ ಮೊದಲುಗೊಂಡು ಮನುಷ್ಯ ಜನ್ಮವನ್ನೇ ಹೊತ್ತು ಮಹಾದೇವನ ಜನ್ಮವನ್ನು ಪಡೆದ ಅಕಲೇಚ್ಛೆಯಿಂದ ಕೂಡಿದಂತಹ ಪುಣ್ಯಾತ್ಮರೇ, ನಿಮ್ಮೆಲ್ಲರ ಶ್ರೀ ಚರಣಾರವಿಂದಗಳಿಗೆ ನನ್ನ ನಮನ ಪುಷ್ಪಾಂಜಲಿಯನ್ನು ಸಮರ್ಪಿಸ್ತಾ ಇದೆ. ಬಹು ಮಹತ್ವದ ಘಟ್ಟಕ್ಕೆ ನಮ್ಮನ್ನ ಪರಮಾತ್ಮ ಇವತ್ತು ಕರೆದುಕೊಂಡು ಬಂದಿದ್ದಾನೆ. ನಿನ್ನಿನ ದಿನ ತಾವೆಲ್ಲ ಗಮನಿಸಿದಿರಿ, ಒಂದು ವಿಶೇಷವಾದ ಬದಲಾವಣೆಗೆ ನಾನು ಒಂದು ವಿಮಾನದ ದೃಷ್ಟಾಂತ ಕೊಟ್ಟಿದ್ದೆ. ಭೂಮಿಯಲ್ಲಿ ಓಡುವ ವಾಹನಗಳನ್ನು ಹತ್ತಿದ ಅನುಭವಕ್ಕೂ ಭೂಮಿಯನ್ನು ಬಿಟ್ಟು ಮೇಲೆ ಹಾರುವ ವಾಹನವನ್ನು ಹತ್ತಿದ ಅನುಭವಕ್ಕೂ ಆ ವ್ಯತ್ಯಾಸ ಬಂದೇ ಬರುತ್ತೆ ಅಂತ ಹೇಳಿ ಪ್ರಶಾಂತ್ ದೇವರು ಮಾತಾಡಿನಿಲ್ರಿ ನಿನ್ನೆ ಅದನ್ನ. ಹೌದ್ರಿ. ಅಂದ್ರೆ ಏನಂತ ಹೇಳಿತ್ತು ಅಂತಂದ್ರೆ, ವೇಗವಾಗಿ ಓಡುವಂತಹ ವಿಮಾನ ಅದೇನ್ ಮಾಡ್ತದ, ಭೂಮಿಯನ್ನು ಬಿಟ್ಟು ಆಕಾಶದ ಕಡೆಗೆ ಚಿನ್ನ ಬಿಡ್ತದೆ. ಹೌದ್ರಿ. ಅವಾಗ ನೀವು ಕೂತಂತವ್ರಿಗೆಲ್ಲ ಏನಾಗ್ತದಪ್ಪ ಅಂದ್ರ, ಇದೇ ಒಂಥರ ಏನೋ ಭಾವನೆ ಬಂದಂಗ ಆಗ್ತದೆ. ಹೌದು. ಹಾಗೇನೆ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು, ವಿಶ್ವ ತೈಜಸ ಪ್ರಾಜ್ಞೆ ದೇವರುಗಳು, ಜಾಗ್ರ ಸೂಕ್ಷ್ಮ ಸುಶಕ್ತಿಗಳು, ಸತ್ವ ರಜತಮ ಗುಣಗಳು, ಅದರಂತೆ ಅದರ ವೃತ್ತಿಗಳು, ಅದರಂತೆ ಅದರ ಅಕ್ಷರಗಳು, ಇವು ಎಲ್ಲದರ ಜೊತೆಗೆ ಜನ್ಮ ಜನ್ಮಾಂತರದಿಂದ ನಿಮಗೆ ರೂಢಿ ಇತ್ತಿದು. ಏನ್ ಎಚ್ಚರಾಗಕ್ಕೆ ಯಾರದಾರ ಭಯ ಬರುತ್ತೆ, ಎಚ್ಚರ ಕೂಡಲೇ ನಿಮಗ ಏನ್ ಕನಸು ಕಂಡ ಕೂಡಲೇ ಯಾರು ಡಾಕ್ಟರ್ ಕಡೆ ಹೋಗ್ತೀರೇನು? ನಿದ್ರೆ ಬಂದ್ರೆ ಯಾರಾದ್ರೂ ಬೇಜಾರಾಗತ್ತೇನು? ಯಾಕಂದ್ರೆ ರೂಢಿ ಆಗ್ಯದ. ಆ ರೂಢಿಗತವಾದ ಮೂರು ದೇಹ ಅಥವಾ ಮೂರು ಅವಸ್ಥೆಯಿಂದ ಎಂದೆಂದೂ ಹಿಂದೆಂದೂ ಮುಂದೆಂದೂ ರೂಢಿ ಇಲ್ಲದ ನಾಲ್ಕನೇ ದೇಹಕ್ಕೆ ಪ್ರವೇಶ ಮಾಡುವಂತ ಒಂದು ಪ್ರಯತ್ನ ಸಾಧ್ಯವಾದ ದೇಹಕ್ಕೆ ಪ್ರವೇಶ ಮಾಡುವಂತ ಕಲೆಯನ್ನ ನಿನ್ನೆ ಹೇಳಿಕೊಟ್ಟಿದ್ದಾಗಿದೆ. ಅಲ್ಲಿ ನಿನ್ನೆ ವಿಚಾರ ಮಾಡಲಾಗಿ ಸನ್ಯಾಸಗಳ ಸಲುವಾಗಿ ಒಂದು ಪಾಠ ಮಾಡಿದೆ. ಸಂಸಾರಿಕರಿಗಾಗಿ ಹೇಳ್ತೀನಂತ ನಾನು ಹೇಳಿಬಿಟ್ಟಿದ್ದೆ. ಇವತ್ತು ಸಂಸಾರಿಕರಿಗಾಗಿಯೂ ಕೂಡ 2 ಮಾತುಗಳನ್ನು ಹೇಳಿ ಮುಂದೆ ಹೋಗ್ತೇನೆ. ಮುಂದಿನ 2 ದೇಹಗಳು ಅಥವಾ ಎರಡು ಜೀವರು ಯಾರು ಅಂತ ಅನ್ನೋದನ್ನ ನಿನ್ನೆ ದಿನ ನೋಡಿದಿರಿ. ಸೂರ್ಯ ಮತ್ತು ಸೂರ್ಯಾತೀತ. ಏನಪ್ಪಾ ಅದ್ರ ಹೆಸರು? ಸೂರ್ಯ ಮತ್ತು ಸೂರ್ಯಾತೀತ. ಸೂರ್ಯ ಅಂದ್ರೆ ಏನು ಅನ್ನೋದನ್ನ ತಾವು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಒಂದ್ ಚಲೋ ಬಾಲ್ ಅನ್ನ ಬೇಗ ಮಚ್ಚಗಡೆ ನೆಟ್ಟು ಪಡದೆ ಅಂತ ತಿಳ್ಕೊ. ಆ ಹೊಡೆತದ ವೇಗಕ್ಕ ಆ ಬಾಲ್ ಏನ್ ಮಾಡ್ತದ, ನೆಟ್ ದಾಟಿ ಮೆಲ್ ಅಂತ ಮ್ಯಾಲ ಹೋಗಿ ಅವಾಗ ಏನಂತಾರೆ ಕೇಳ, ಬಾಲ್ ತೂರಿ ಬಂತು ಅಂತೀರಿ. ಯಾವಾಗ ತೂರಿ ಬಂತದು? ಏನ್ ಅದು ಹೊಡೆದ ಬಂತೋ ಹೊಡೆದ ಮೇಲೆ ಬಂತ್ರಿ? ಹೌದಿಲ್ಲ, ಹೊಡೆಯಲ್ಲಿ ಬರ್ತಿತ್ತೇನದು? ಇಲ್ರಿ. ಹಂಗ ಯಾವ ಸಾಧಕ ಜೀವ
ಆ 3 ದೇಹಗಳ ಗೆಳೆತನ ಸಾಕ ನನಗಿನ್ನ, ನನಗೆ ತುರ್ಯಾತೀತ ದೇಹದ ಅನುಭವ ಬೇಕು ಅಂತ ಹೇಳಿ ಪ್ರಾಣದಿಂದ ಹೊರದ್ಬಿಡು. ಇಲ್ಲಿ ಕೈ ಇರುವುದಿಲ್ಲ ಹೊಡ್ಯಾಕ. ಇಲ್ಲಿ ಯಾವ್ದಪ್ಪ ಕರ್ಣ ನನಗಿಲ್ಲೇ? ಪ್ರಾಣವೇ ಕರ್ಣ. ಹೌದ್ರಿ. ಯಾಕ್ರಿ ಪ್ರಾಣವನ್ನೇ ತಗೊಂಡಿರಿ, ಉಳಿದು ಯಾಕೆ ತಗೊಂಡಿಲ್ಲ ಅಂತಂದ್ರೆ ಪೃಥ್ವಿಗಿಂತಲೂ ಜಲ ಸೂಕ್ಷ್ಮ ಮತ್ತು ವ್ಯಾಪಕವಾಗಿದೆ. ಜಲಕ್ಕಿಂತಲೂ ಅಗ್ನಿ ಸೂಕ್ಷ್ಮ ಮತ್ತು ವ್ಯಾಪಕ ಆಗಿದೆ. ಅಗ್ನಿಗಿಂತಲೂ ಪ್ರಾಣ ಸೂಕ್ಷ್ಮ ಮತ್ತು ವ್ಯಾಪಕ ಆಗಿದೆ. ಯಾವ್ಯಾವ ಜಗದಲ್ಲಿ ಅವಕಾಶ ಕೊಟ್ಟದ್ದು ಅಲ್ಲಿ ಎಲ್ಲಾ ಕಡೆ ಹೋಗುವ ಇನ್ನೊಂದು ಭೂತ ಇದ್ರೆ, ಕರೀಲಾರ್ದ ಹೋಗುವ ಭೂತ ಇದ್ರೆ ಪ್ರಾಣ. ಗಾಳಿ ಆ ರೂಮ್ನಾಗ ಕಳ್ಸಾಕ ಯಾರ ಸ್ವಾಗತ ಮಾಡ್ಬೇಕನ? ಇಲ್ರಿ. ಬೆಳಕ ಬರ್ಲಾರ್ದಂಗ್ ಬಂದ್ ಮಾಡ್ಬೋದು ನೀವು ರೂಮನ್ನ. ಯೋಚನೆ ಮಾಡ್ಕೋರಿ, ಹೌದಲ್ಲ ತಿಳ್ಕೋರಿ. ಕತ್ತಲ್ ಕೋಣೆ ಅಂತ ಡಾರ್ಕ್ ರೂಮ್ ಅಂತ ಕರ್ತಾರೆ. ಆ ಡಾರ್ಕ್ ರೂಮ್ ನಾಗ ಏನ್ ಬಂದ್ ಮಾಡ್ಬೋದು ನೀವು? ಬೆಳಕು ಬರ್ಲಾರ್ದಂಗ್ ಬಂದ್ ಮಾಡೋದು. ಅಲ್ಲಿ ಗಾಳಿ ಹಾಕಿರ್ತಮ್ಮ. ಆಯ್ತು. ಅಲ್ಲಪ್ಪ, ಸೂರ್ಯನ ಕಿರಣ ಬರ್ಲಾರ್ದಂಗ್ ಕಟ್ಟಿರಿ, ಮತ್ತೆ ಗಾಳಿ ಎಲ್ಲಿದ್ ಹೋತಮ್ಮ? ಎಲ್ಲ ಕಡೆ ಅವಕಾಶ ಕೊಟ್ಟು ಅಂದ್ರೆ ಅವಕಾಶ ಎಲ್ಲೆಲ್ಲೈತೋ ಅಲ್ಲಿ ತುಂಬಿಕೊಳ್ಳಿರುವಂತ ಒಂದೇ ಒಂದು ಮಹಾನ್ ಭೂತ, ಅದು ಪ್ರಾಣಭೂತ, ಅದು ದೇವಭೂತ, ಅದು ವಾಯುಭೂತ, ಅದು ಆಂಜನೇಯ ಭೂತ. ಅದು ಇಲ್ಲದ ಜಾಗವೇ ಇಲ್ಲ, ಅದುವೇ ಪರಮಾತ್ಮ. ಆ ಪ್ರಾಣ ಏನದಪ್ಪ ಅಂದ್ರೆ ಎಲ್ಲ ಕಡೆಗೆ ತುಂಬಿಕೊಂಡು. ಹೌದಲ್ಲಪ್ಪ? ಹೌದು. ಅಂದ್ರೆ ನೇತ್ರದ್ವಾರದಲ್ಲಿರುವ ವಿಶ್ವಜೀವನನ್ನು ಎತ್ತಿ ತೇಜಸ್ಸನನ್ನ ಕೂಡಿಸಿ, ತೇಜಸ್ಸಿನಿಂದ ಎತ್ತಿ ಪ್ರಾಜ್ಞನನ್ನ ಕೂಡಿಸಿ, ಪ್ರಾಜ್ಞನಿಂದ ಎತ್ತಿ ಅದನ್ನ ಎಲ್ಲಿ ಕೂಡಿಸ್ಬೇಕಾಗೈತಿ ಅಂದ್ರೆ ಸೂರ್ಯದಲ್ಲಿ ಕೂಡಿಸ್ಬೇಕಾಗೈತಿ. ಈ ಎತ್ತೆ ತುಗಿಬೇಕಲ್ಲ ಈಗ? ಹೌದ್ರಿ. ಎತ್ತೆ ತುಗಿಬೇಕಲ್ಲ ಪ್ರಶಾಂತಿಗ? ಹೌದ್ರಪ್ಪ. ಎತ್ತಿ ಉಗಿಬೇಕಾತಂದ್ರ ಎತ್ತಿಸಿಕೊಳ್ಳೋದಕ್ಕಿಂತ ನೀ ಕಬ್ಬು ಹೆಚ್ಚಿರ್ಬೇಕಾಗತ್ತ. ಹೌದ್ರಿ. ಈ ನನ್ನ ಎತ್ತು ಉಗಿಬೇಕಪ್ಪ ನೀನೀಗ. ನೀ ನನಗಿಂತ ಕಸು ಹೆಚ್ಚಿದ್ರೆ ಎತ್ತಿಯೋ ಏನ್ ಹಂಗ ಎತ್ತಿಯಪ್ಪ ನೀನು? ಕಸು ಹೆಚ್ಚಿದ್ರೆ ಹಂಗ ಅತ್ಯಂತ ಬಲವುಳ್ಳ ಲೋಕದಲ್ಲಿ ಬಲಶಾಲಿ ಭೂತ ಯಾವುದು ಅಂದ್ರೆ ಪ್ರಾಣದ. ಬಲವುಳ್ಳದ್ದಾಗಿ ಪ್ರಾಣಕ್ಕೆ ಲಕ್ಷಣ ಬರೆಯುವಾಗ ಇದನ್ನ ಬರಲ್ಲ. ಅದು ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶಕ್ಕೆ ಸಿಗುತ್ತದೆ. ಅದು ಬಲವುಳ್ಳದ್ದಾಗೈತಿ. ಇಡೀ ಜಗತ್ತನ್ನೇ ಹೊತ್ತು ನಿಂತ್ಕೊಂಡದ್ದು ಯಾವ್ದಾದ್ರು ಇದ್ರೆ ಅದು ಪ್ರಾಣಭೂತ. ನಿಮ್ಮ ಕಾರು, ನಿಮ್ಮ ಟ್ರ್ಯಾಕ್ಟರು ಎಲ್ಲ ಎದ್ರ ಮೇಲೆ ನಿಂತ ನೋಡ್ಕೋರಿ ಅವು. ಅಂದ್ರ 100 ಟನ್ ಕೆಲ್ಲನ್ನ ಹೊತ್ಕೊಂಡು ಟೈರ್ನಾಗ ಇಟ್ಕೊಂಡು ಪ್ರಾಣ ಹೊರ್ತತಿಲ್ಲೋ. ಅಂದ್ರ ಪ್ರಾಣಭೂತ ಬಲವುಳ್ಳದ್ದಾಗೈತಿ. ಅದಕ್ಕೆ ಸಮಯ ಕಳೆಯುವಾಗ ಮುಂದಕ್ಕೆ ಹೋಗುವುದಿಲ್ಲ. ಅಂತಹದ್ದನ್ನು ನಾವು ಏನ್ ಹೇಳಿವಿ ಅಂದ್ರೆ ಸನ್ಯಾಸಿಗಳಿಗೆ ಅಕಾರವನ್ನು ಉಕಾರದಲ್ಲಿ, ಉಕಾರವನ್ನು ಮಕಾರದಲ್ಲಿಯೂ, ಮಕಾರವನ್ನು ಅರ್ಧ ಮಾತ್ರೆಯಲ್ಲಿಯೂ ಇಟ್ಟು ಓಂಕಾರ ಧ್ಯಾನವನ್ನು ಮಾಡಿಕೊಂಡು ಸೂರ್ಯಾತೀತಕ್ಕೆ ಬರ್ಬೇಕಪ್ಪ ಅಂತ ಹೇಳಿ ಅವರಿಗೊಂದು ರೋಡ್ ತೋರಿಸಿ ನಿಮ್ಮ ಉಳಿದವ್ರಿಗೆ ವಂಚನೆ ಮಾಡಿದ್ದೀನಿ ನಾನು. ಇವತ್ತು ಆ ವಂಚನೆಯಿಂದ ಪಾರಾಗುವುದು. ಇವತ್ತು ಮೊದಲು ಆ ವಂಚನೆಯಿಂದ ಪಾರಾಗಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಹೇಳುದ. ಹೌದಾ? ನಿಮಗೊಂದು ಆ ಪಲ್ಲವಿ ನೋಡ್ರಿ, ನಮ್ಮವ್ವ ಎಷ್ಟು ಪದಚ್ಛೇದ ಮಾಡಿದ್ರು ಅಂದ್ರೆ ಬಹುತೇಕ ಆಕಿನ್ ಬಿಟ್ರೆ ಇನ್ನು ಯಾರಿಗೂ ಇದನ್ನ ಪದಚ್ಛೇದ ಮಾಡಿ ಹಾಡೋದು ನಿಲ್ತಿದ್ದಿಲ್ಲ. ಅಂದ್ರೆ ಬಂಧ ರಹಿತರು ಅಪ್ಪುವರು. ಅಲ್ಲಿ ಕೊನೆ ಶಬ್ದ ಏನಂತ ನೋಡ್ರಿ. ಈಗ ಬಂಧರಹಿತರು ಅಪ್ಪುವರು ಅಂದ್ರೆ ಬಯಸುವವರು. ಅಪ್ಪುವರು ಅಂದ್ರೇನು? ಯಾರು ಮೋಕ್ಷ ಕನ್ಯೆಯನ್ನು ಅಪ್ಪಬೇಕೆಂದು ಬಯಸುವರೋ. ಹೆಂಗ ಅರ್ಥ ಮಾಡ್ಬೇಕು ಅದನಿಗೆ? ಯಾರು ಮೋಕ್ಷ ಕನ್ಯೆಯನ್ನು ಅಪ್ಪಬೇಕೆಂದು ಬಯಸುವರು. ಇಲ್ಲಿ ತನಕ ಎದುರಾಗಿದ್ರಿ ನೀವು, ಬಂಧದ ಜೊತೆಗೆ ನೀವು ಬಂಧಿತರಾಗಿದ್ರಿ. ಬಂಧವನ್ನು ಕಳಚಿ ರಹಿತ ಅಂದ್ರೇನು? ಮೋಕ್ಷ. ಬಂಧರಹಿತ ಸ್ಥಿತಿ ಅಂದ್ರೆ ಯಾವ ಸ್ಥಿತಿ? ಅದು ಮೋಕ್ಷ ಸ್ಥಿತಿ. ನೋಡಿಲ್ಲ? ಮೋಕ್ಷ ಸ್ಥಿತಿಯನ್ನು ಅಪ್ಪುವರು ಅಂದ್ರೇನು? ಅದನ್ನು ಬಯಸುವವರು. ಏನಂತ ಅರ್ಥ ಮಾಡ್ಬೇಕು ಅದಕ್ಕೆ? ಮೋಕ್ಷವನ್ನು ಬಯಸುವವರು. ಮೋಕ್ಷವನ್ನು ಬಯಸುವವರು ಮೊದಲು ಏನ್ ತಿಳ್ಕೋಬೇಕು ಅಂತಂದ್ರೆ ಆ ಮೋಕ್ಷದ ನಡು ದಾರ್ಯಾಗ ನಿಮಗೆ ಎಷ್ಟು ಹೆಜ್ಜೆ ಅದಾವನ್ನ ತಿಳ್ಕೋಬೇಕು. ಹೌದಿಲ್ಲ?
ಒಂದು ಊರು ಮುಟ್ಬೇಕಾಗ್ತದ ಕಿಲೋಮೀಟರ್ ಕಲ್ಲಿನ ಮೇಲೆ ಅದ್ರ ಕಿಲೋಮೀಟರ್ ಅದು ನೋಡ್ಕೊಂಡು ಹೋಗ್ತಿರಲಿಲ್ಲ ನೀವೀಗ. ಹೌದ್ರಿ ಚಂದ. ಹಾಗೆ ಬಂಧ ಸ್ಥಿತಿಯಲ್ಲಿ ಇದ್ದಂತಹ ಜೀವನ ಮೊದಲನೇ ಶಬ್ದ ಏನೈತೆ ನೋಡ್ಕೋರಿ ಅಲ್ಲಿ, ಜೀವನಿಗೆ. ಹಾ ರೀ. ಜೀವನ ಅಂದ್ರೆ ಜೀವ ಅಂದ್ರೆ ಯಾರು ಅಂದ್ರೆ ವಾಸ್ತವಿಕವಾಗಿ ಪ್ರಶಾಂತು ಅದರಲ್ಲಿ ಚೈತನ್ಯ ಅನ್ನೋದು ಇಲ್ಲ. ಆದ್ರೆ ಚೈತನ್ಯದಂತೆ ತೋರ್ತದೆ. ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತೆ ತದೇವ ಜೀವ ಅಂತ ಅನ್ನೋಕ್ ಲಕ್ಷಣ ಏನ್ ಮಾಡ್ತಾರ ತಮ್ಮ? ಚೇತನ ರಹಿತ ನೋಡು, ಚೇತನ ಲಕ್ಷಣ ರಹಿತ್ವಂ ಚೇತನತ್ವ ಭಾಸತೆ ಅನ್ನು ಚೇತನ ಲಕ್ಷಣ ರಹಿತಂ ಚೇತನತ್ವ ಭಾಸತೆ ಇತಿ ಜೀವ. ಜೀವ ಅಂದ್ರೆ ಶಾಸ್ತ್ರ ಹೇಳೋದಂತಂದ್ರೆ ಅದು ಜೀವ ಅಂತ ಓದಾಕ್ ಬಂದತ್ತಂತ ಬಿಟ್ಟು ನಿಮ್ಗೆ ಜೀವ ತಗೋತವು. ಜೀವ ಅಂದ್ರೆ ಏನು ನಿನಗೆ ಗೊತ್ತಿರ್ಬೇಕದು. ಅಂದ್ರೆ ಯಾವಾತನಲ್ಲಿ ಸ್ವಯಂ ಚೇತನವಿಲ್ಲದೆ ಪರಚೇತನದಿಂದ ಯಾವಾತನು ಚೇತನದಂತೆ ಬದುಕುತ್ತಾನೆಯೋ ಅವನ್ ಏನಂತ ಕರಿಬೇಕು ಅಂದ್ರೆ ಜೀವ ಅಂತ ಕರಿಬೇಕು, ಅವನಿಗೆ ಬಂಧಿತ ಅಂತ ಕರಿಬೇಕು, ಅವನಿಗೆ ಮೂರ್ಖ ಅಂತ ಕರಿಬೇಕು, ಅವನಿಗೆ ಇನ್ನೇನೋ ಹೆಸರಿನಿಂದ ಶಾಸ್ತ್ರಗಳ ಕರೆದಾವ. ಹೌದ? ಆ ಜೀವನು ಮೋಕ್ಷವನ್ನು ಅಪ್ಪಬೇಕೆಂದರೆ ಹೆಂಗದ ಅನ್ವಯ ಹೆಂಗ್ ಮಾಡ್ಬೇಕು ಅನ್ನಪ್ಪ ಅದನ್ನ? ಆ ಜೀವನು ಮೋಕ್ಷವನ್ನು ಅಪ್ಪಬೇಕಾದರೆ ಅವನಿಗೆ ಅವಸ್ಥೆಗಳು 7. ಹೆಂಗಪ್ಪ ಅದೀಗ? ಅವನಿಗೆ ಅವಸ್ಥೆಗಳು 7. ಪೂರ ಹೇಳ, ಮೊದಲಿಂದ ಹೇಳ. ಜಾಗೃತ ಸ್ವಪ್ನ ಸುಷುಪ್ತಿ. ಅದನ್ನ ಹೇಳಬೇಡ, ಈಗ ಏನು ವಾಕ್ಯ ಹೇಳಿನಿ ಅದನ್ನ ಹೇಳ. ಜೀವನಿಗೆ ಅವಸ್ಥೆಗಳು 7 ಅವನು ಬಂಧನ ರಹಿತ ಆಗ್ಬೇಕು ಅಂದ್ರೆ ಮೋಕ್ಷವನ್ನು ಹಾಕ್ಬೇಕು ಅನ್ನೋ. ಅಂದ್ರೆ ಅವನಿಗೆ ಎಷ್ಟು ಅವಸ್ಥೆಗಳು ಬಂದವಪ್ಪ? 7 ಅವಸ್ಥೆಗಳು ಅವನಿಗೆ ಬರ್ತಾವ. ಅಂದ್ರೆ ಇವತ್ತು ನಿಮ್ಗೆಲ್ಲ ಗೃಹಸ್ಥರ ಸಲ ಹೇಳಕತ್ತೀನಿ ನೋಡಪ್ಪ. ಯಾಕಂದ್ರೆ ಸನ್ಯಾಸಿ ಅವ ಏನಿದ್ದ ಅಂತಂದ್ರೆ ಶೂರ. ಅವ ಸನ್ಯಾಸ ಆಗ್ಬೇಕಾತು ಅಂತಂದ್ರ ಮುನ್ನವೇ ಏನ್ ಮಾಡ್ಯಾನಂದ್ರ ತನ್ನ ಕೇಶ ಮುಂಡನ ತಾನ ಮಾಡಿಕೊಂಡು ತನ್ನ ದೇಹವನ್ನು ತಾನ ಮಣ್ಣು ಕೊಟ್ಟು ತನ್ನ ಮನೆಗೆ ತಾನ ತುಳಸಿ ಪತ್ರಿ ಇಟ್ಟು ಹೊರಗೆ ಬಂದ್ಬಿಟ್ಟಾರ ಅವನ. ಅವನ ಸಲುವಾಗಿ ಪಾಠ ಬಹಳ ಮಹತ್ವ ಇಲ್ಲಿಯೇ. ಇಲ್ಲಿ ಮಹತ್ವ ಯಾರು ಐತಪ್ಪ ಇವತ್ತಿನ ಪಾಠಪ್ಪ ಅಂದ್ರೆ ನಮ್ಮಂತವ್ರಿಗೆ ಹೆಂಗ್ ಬದುಕ್ತೀವಿ ಅಂತಂದ್ರೆ ನಮಗ ಸಂಸಾರ ಬಿಡಾಕು ಮನಸ್ಸಿಲ್ಲ. ಹೋಗ್ಲಿ ಬಿಡು, ಸಂಸಾರ ಪೂರ ಮಾಡಿ ಮಧುಮಾನ್ಯಗಳು ದೇವರ ದಿನ ಬಿಡ್ಬೇಕಾದ್ರೆ ಅದು ಮನಸ್ಸಿಲ್ಲ. ನಮ್ಗೆ ನಮ್ಮ ಮನಸ್ಸು ಇಲ್ಲಿ ಸಿಕ್ಕೊಂಡೈತಿ, ನಮ್ಮ ಮನಸ್ಸು ಅಲ್ಲಿ ಸಿಕ್ಕೊಂಡೈತಿ. ಹಿಂಗ್ ಎರಡೂ ತರ ನಡು ಸಿಕ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೊಪ್ಪಳ ಮಠಕ್ಕೆ ಬಂದಾಗ ನಮಗ್ ಅದ ಸತ್ಯ ಅನಿಸ್ತತಿ. ಮತ್ ಬಸ್ ಹತ್ತಿ ಮನೆಗೆ ಬಂದ ಕೂಡಲೇ ಇದ ಸತ್ಯ ಅನಿಸ್ತತಿ. ಹಿಂಗ್ ಎರಡೂ ನಡು ಡೋಲಾಯಮಾನ ಸ್ಥಿತಿಯೊಳಗೆ ಇರ್ತೀವಲ್ಲ, ನಮಗೇನಂತ ಕರೀಬೇಕು ಅಂದ್ರೆ ಜೀವರು ಅಂತ ಕರಿಬೇಕು ನಮಗ. ಹೌದು? ಈ ಜೀವರು ಅನ್ನೋರಿಗೆ ಈಗ ಮದುವೆ ಮಾಡ್ಕೊಳ್ಳೋರಿಗೆ ಸಪ್ತಪದಿ ಅಂತ ತೋರಿಸ್ತಾರ. ಇವ್ರು ತೋರ್ಸುದು ಏನ್ ಬಿಡು, ಅವ್ರ ಮುಂದ್ ಮುಳ್ಳು ತೋರ್ದು ಅದೇ ಐತೆ ಅವ್ರದ್ದು. ಈಗ ಇವ್ರು ಏನಪ್ಪಾ ಅಂದ್ರೆ ತೋರಿಸ್ತೀವಿ ಅಂತ ಹೇಳ್ತಾರ. ಸಪ್ತಪದಿ ಅಂದ್ರೇನು? ಅಲ್ಲಿ 7 ಹೆಜ್ಜೆಗಳು. ಅವು 7 ಹೆಜ್ಜೆಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳಿಂದ ಶೀಲ ಸಂಪನ್ನಗಳನ್ನು 7 ಹೆಜ್ಜೆ ಹೆಸರು ಇಟ್ಟಾರ ಅವ್ರು. ಅಂದ್ರೆ 7 ಹೆಜ್ಜೆಗಳನ್ನ ಗಂಡ ಹೆಂಡತಿ ಒಂದರ ಹೆಜ್ಜೆಯಾಗ ಒಂದು ಹೆಜ್ಜೆ ತಮ್ಮ ಹೆಜ್ಜೆ ಇಟ್ಕೊಂಡ ಗಂಡ ಇಟ್ಟ ಹೆಜ್ಜೆಯಲ್ಲಿ ಹೆಂಡತಿ ಹೆಜ್ಜೆ ಇಟ್ಟ ಅವ್ರಿಬ್ರು ಕೂಡ ಅವ್ರ ಹೆಜ್ಜೆ ಬದಲಾದಂಗ ಆಗದಂಗ ನಡೆದ್ರು ಅಂತಂದ್ರ ಅದಕ್ಕೆ ಗೃಹಸ್ಥಾಶ್ರಮ ಅಂತ ಕರೀತಾರ. ಮತ್ತ ಆಕಿ ಹೆಜ್ಜೆ ಒಂದ್ ಕಡೆ, ಅವನ ಹೆಜ್ಜೆ ಒಂದ್ ಕಡೆ ಆತ ಗೃಹಸ್ಥಾಶ್ರಮ ನಡೀತಿದ್ದಾನ ಅದು. ಹಂಗ ಇಲ್ಲಿ ಜೀವನು ಬಂಧರಹಿತರ ಸ್ಥಿತಿಯಾದಂತ ಮೋಕ್ಷಾಂಗನೆಯನ್ನು ವರಿಸಬೇಕಾತು ಅಂದ್ರೆ ಇವನಿಗೂ ಕೂಡ ಅವಸ್ಥೆಗಳು ಎಷ್ಟದಾವಪ್ಪ? 7 ಅವಸ್ಥೆಗಳು ಅದಾವು ಅಂತ ಹೇಳಿದ್ರು. 1ನೇ ಅವಸ್ಥೆ ಏನಂತಾರು ಅಂತಂದ್ರೆ ಅದಕ್ಕೆ ಅದನ್ನ ಒಂದೇ ನೋಡಿ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು
ನಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆ ಬಿಡದಿರಲ್ ಇದು ಅಜ್ಞಾನ. ಅಜ್ಞಾನ. ನಾಳೆ ಅಜ್ಞಾನದ ಬಗ್ಗೆ ಪ್ರವಚನ ಇಟ್ಟಿದ್ರು ಅಂತ ತಿಳ್ಕೊಡ್ಪ ನನಗೆ. ಅಜ್ಞಾನದ ಬಗ್ಗೆ ಪ್ರವಚನ ಇಟ್ಟಿದ್ರು ಅಂತಂದ್ರೆ ಎತ್ತಾಗಾರ ಮಾತಾಡಿದ್ರೆ ನಿನಗ ಅಜ್ಞಾನಿ ಅಂತಾರ. ಹೌದಲ್ಲ? ನ್ಯಾಯ ಬಲದಿಂದ ಅಜ್ಞಾನದ ಕೇಡು ನೋಡು ಅಂತ ಒಂದು ವಚನ ಇಟ್ಟಿದ್ರಪ್ಪ. ಎಲ್ಲಾರು ಹೆಂಗ್ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಅದು ಆ ವಚನವೇ ಅರ್ಥ ಆಗಿರೋದಿಲ್ಲ. ಅದು ಸುಮ್ಮನೆ ಯಾವ್ದಾರ ಒಂದು ಗಂಡ ಹೆಂಡತಿ ಕಥೆ ಹೇಳುದು, ಸುಮ್ಮನೆ ಯಾವ್ದಾರ ಒಂದು ಹಾಡ ಹಾಡುದು, ಅದು ಸತೋಮಾಂ ಸದ್ಗಮಯ ಮಂತ್ರ ಹೇಳುದು, ಅದಕ್ಕೆ ತಮಸೋಮಾಂ ಜ್ಯೋತಿರ್ಗಮಯ ಅನ್ನೋದು. ಇವು ಎಲ್ಲವೂ ಏನಪ್ಪಾ ಅಂತಾರೆ, ಹಿಂಗ್ ಮಾತಾಡ್ತಾರಂದ್ರೆ ಅದ್ರ ಅರ್ಥ ಏನಂದ್ರೆ ಅವ್ರು ಗುರುಮುಖೇನವಾಗಿ ಅವ್ರು ಏನು ಕಲ್ತಿನೂ ಇಲ್ಲ, ಗುರು ಸೇವೆಯನ್ನು ಮಾಡಿನೂ ಇಲ್ಲ, ಹೊಟ್ಟೆ ತುಂಬಿಕೊಳ್ಳಕ್ ಅಡ್ಡಾಡೋದೊಂದು ಕಂಪನಿ ಪಾಯ. ಅದ ಓದಿನ ಹೆಂಗ್ ಮಾತಾಡ್ತಾನ, ಗುರು ಸೇವೆಯನ್ನು ಮಾಡಿ ಗುರುಮುಖೇನವಾಗಿ ತಿಳಿದಂತವ ಹೆಂಗ್ ಮಾತಾಡ್ತಾನಂದ್ರೆ ಇದಕ್ಕ ಜ್ಞಾನ ಅನ್ಬೇಕು, ಇದಕ್ಕ ಅಜ್ಞಾನ ಅನ್ಬೇಕು ಅಂತ ಪ್ರಮಾಣ ಸೇರಿ ಮಾತಾಡ್ತಾನವ. ಈ ನಿಜವೊಂದು ಪ್ರಮಾಣ ಕೊಡಕತ್ತಾರ ನೋಡೋದು. ಏನಂತಾರ ಪ್ರಮಾಣದ ಮೊದಲನೇ ಶಬ್ದ ಏನಪ್ಪ ಅವ್ರದ್ದು ಅಂತಂದ್ರೆ ತನ್ನ ನಿಜವನ್ನು ಪರೀಕ್ಷಿಸದೆ. ಒಂದನೇ ತಪ್ಪು ಏನ್ ಮಾಡ್ತಾನವ? ತನ್ನ ನಿಜವನ್ನು ಪರೀಕ್ಷೆ. ಅವ ತಾನು ಅಂದ್ರೆ ಯಾರು, ಈ ತನು ಅಂದ್ರೆ ಏನು, ಈ ತನು ಎದರಿಂದ ತಯಾರಾಗ್ಯದ, ಈ ತನುವಿನ ಅವಸ್ಥೆಗಳು ಏನು, ಈ ತನು ಹುಟ್ಟಂಗ, ಈ ತನು ಬೆಳಿತಂಗ, ಈ ತನು ಎಲ್ಲಿ ಹೋಗ್ತತಿ, ಸಾವು ಅಂದ್ರ ಏನು, ಇದ್ರ ಬಗ್ಗೆ ಏನು ವಿಚಾರ ಮಾಡ್ಯಾನ ನಾವ? ಕ್ವಾಣಿನಂಗ್ ಹುಟ್ಟುದು, ಹಸಿರು ಕಂಡಲ್ಲಿ ಮೇವುದು, ಕೆರೆಯಾಗ ಬಿಟ್ಟು ಉಳ್ಳಾಡುದು, ರಾಯ್ಕ್ ರಾಯ್ಕ್ ಅಂತ ಅಡ್ಡಾಡುದು. ಅದು ಏನು, ಎಂತ, ಎದಕ್ಕೆ ಹುಟ್ಟೀನಿ, ಇದು ಏನಿದು ಪರಿಸ್ಥಿತಿ, ಈ ವಿಶ್ವ ಅಂದ್ರೆ ಏನು, ಹೆಂಗ ಗಾಳಿ ಬೀಸ್ತತಿ, ಹೆಂಗ ಬೆಳಕು ಬರ್ತತಿ, ಪೃಥ್ವಿ ಅಂದ್ರೆ ಏನು, ನನ್ನ ಅವಶ್ಯ ಏನು, ಇದ್ರ ಬಗ್ಗೆ ಅವನು ಚಿಂತಿತ್ತು ಯೋಚನೆ ಮಾಡೋದಿಲ್ಲ. ವಿಶ್ವ ಬದುಕಿದಂಗ ಬದುಕ್ತಾನೆ. ತನ್ನ ನಿಜವನ್ನು ಪರೀಕ್ಷಿಸದೆ. ಯಾವಾಗ ನೀನು ನಿಜದ ಕಡೆಗೆ ನೋಡುವುದಿಲ್ಲಲ್ಲ, ಒಂದು ಎಣ್ಣಿ ಒಂದು ಆಕಳ ಒಂದ ಕಡೆ ಕಟ್ಟಿದಿರ್ತಮ್ಮ. ಆ ಎಮ್ಮೆ ಏನ್ ಮಾಡಿತ್ತು ಅಂದ್ರ ಮಣ್ಕೊಂಡ ಸೆಗಣಿ ಹಾಕಿ ಸೆಗಣಿ ಮೇಲೆ ಉಚ್ಚಿ ಮೇಲೆ ಬಾಲಿಲಿ ಸಿಕ್ಕಿತ್ತು. ಅದನ್ನು ಬಾಲಿಲಿ ಸಿಕ್ಕೊಂಡ ಅದನ್ನ ಅಗದಿ ರಾಡಿ ಮಾಡಿ ಚಲೋ ತಂಗ್ ಮಾಡಿ ತನ್ನ ದುಬ್ಬದ ಮೇಲೆ ಬಡ್ಕೊತಿತ್ತು. ಹಿಂಗ ಅದು ಏನ್ ದುಬ್ಬದ ಮೇಲೆ ಬಡ್ಕೊಳ್ಳೋದು, ಏನ್ ಮೈ ತುಂಬ ಬಡ್ಕೊಳ್ಳೋದು, ಆ ಎಮ್ಮೆ ಹಿಂಗ್ ಅನಿಸಿತ್ತು, ಏನ ನನ್ನಂತ ಶ್ರೀಮಂತರು ಯಾರದಾರ, ಏನ್ ನೋಡ್ ನನ್ ಮೇಮ್ಯಾಲ ಸೆಗಣಿ ಹೆಂಗ ಉಚ್ಚ ಹೆಂಗ ಅಂತ ಸಂತೋಷ ಪಡ್ತಿತ್ತದು. ಅದ್ರ ಮಗ್ಗಲ್ದಾಗ ಒಂದು ಆಕಳ ಇತ್ತಾಗ. ಅದು ಆಕಳ ಏನ್ ಮಾಡ್ತಿಪ್ಪ ಅಂದ್ರೆ ಅಂಜೆ ಇದ್ರ ಬಾಲದ ಬರ್ತಕ್ಕ ಅಂಜೆ ನನಗ್ ತಿಳಿಸ್ತತ್ ಅಂತ ಹೇಳಿ ಅದು ಅಂಜೆ ಪಾಪ ಸೆಗಣಿಗೆ ಅಂಜೆ ಒಪ್ಪರಿ ಹಿಂಬಗ್ ಬಾಡಿ ಕರ್ದಿತ್ತಾಗ. ಮತ್ ಕಣ್ಣಿ ಕಟ್ಟಾರ ಏನ್ ಮಾಡಕ್ ಬರುದಿಲ್ಲಲ್ಲ. ಅದು ಇದು ಹೆಂಗ್ ಬಾಲ ಬೀಳ್ತತಿ ಹಂಗ ಅಂಜಂಜ ಹಿಂದಕ್ಕೆ ತೋರ್ತಿತ್ತದ. ಇದು ಏನ್ ತಿಳ್ಕೊತಿತ್ತಂದ್ರೆ ನೋಡು ನನ್ ಡಿಮಾಂಡ್ ಹಂಗೈತಿ, ನಾ ಬರೇ ಬಾಲ ಬೀಸಿದ್ರೆ ಸಾಕು ಮಂದಿ ಹೆಂಗ್ ಗೌರ್ತತಿ. ಅದು ಎದಕ್ ಸರ್ದತಿ? ಇದು ಸಿಡಿತೈತೆ ಅಂತ ಅದು ಸರ್ದೈತೆ. ಇದೇನ್ ತಿಳ್ಕೊಂಡತಿ? ನನಗೆ ಹೆಂಗ್ ಸೇರ್ತಾರಂತ ಇದು ತಿಳ್ಕೊಂಡ. ಬಾಳ ಚಂದ ಇತ್ತ. ತೂತು ಹೇಸಿ ಬಾಲವ ಬೀಸಿ ಓಕಳಿ ಆಡಿ ಜನರನ್ನು ಕಾಡಿ ತಿರುಗು ಬಿಕನಾಸಿ ಅಂತ ಪಾಠನ ಇರ್ತಿದೊಂದ. ಆಕಳ ಏನಂತಿತ್ತದು? ತೂ ಹೇಸಿ. ಅದ್ ಏನೇನ್ ತಿಳ್ಕೊಂಡಿತ್ತು? ನಮ್ದು ಹೆಂಗ ನೋಡ ನನ್ನ ಶ್ರೀಮಂತಿಗೆ, ಅದ್ರ ಬೇಕಾದ್ರೆ ಮೈ ತೊಡಿ ಒಗದಂಗ್ ಕಲ್ಲ ಹಚ್ಚಿ ತಿಕ್ಕು, ಸೋಪ್ ಹಚ್ಚಿ ತಿಕ್ಕಿ ತೊಳೆದು ಬಿಡ್ಬು, ಮತ್ತ ಹಾದ್ಯಾಗ ಬಂದು ಕೇಳಿಸಿ ಅದು ಮತ್ತ ಮಣ್ಣು ಮೇಮ್ಯಾಲ ಹಾಕೊಂಡು ಅದು ತಿಪ್ಪ್ಯಾಗ ಉಳ್ಳಾಡ್ಲಿಲ್ಲ ಅಂದ್ರೆ ಎಮ್ಮಿನ ಅಲ್ಲ. ಹೌದಿ? ಹಂಗ ಕೋಣದಂತೆ ಮನುಷ್ಯ ಏನ್ ಮಾಡ್ಯಾನ? ತನ್ನ ನಿಜವನ್ನು ಪರೀಕ್ಷಿಸದೆ. ಮುಂದಿನ ಏನ್ ಶಬ್ದದು? ಒಂದು ಸ್ವಲ್ಪ ಸಂಸಾರಕ್ಕೆ ನಾಚಿಕ್ ಬರ್ಬೇಕಲ್ಲ ಅದಮ್ಮ. ಹೇಯವೆನ್ನದೆ ಹಂಗಂದ್ರೆ ಏನು?
ಎಷ್ಟು ದಿವಸ ಉಂಡದ್ದು ಉಣ್ಣೋದು, ಎಷ್ಟು ದಿವಸ ಕೂಡಿದ್ದ ಕೂಡುದು, ಎಷ್ಟು ದಿವಸ ಮಾತಾಡೋದು. ಒಂದ್ ದಿವಸ ಛೇ ಇದು ನನಗೆ ವಯಸ್ಸಾತು, ಇನ್ನು ಮ್ಯಾಲ ಇದು ನಂದು ತಪ್ಪು, ಇದನ್ನ ನಾ ಮಾಡಬಾರ್ದು ಅಂತ ಒಂದ್ ದಿವಸ ಒಳ್ಳೆ ಅನಿಸ್ಬೇಕಲ್ಲ. ಅನಿಸೇ ಇಲ್ಲ. ಹೇಯವೆನ್ನದೇ ಹೌದಿಲ್ಲ. ವಿಕೃತಿಯುಳ್ಳ ತನು ನೋಡೋದು ಮುಂದೆ ನೋಡಲ್ಲಿ. ಹೌದ್ರಿ, ವಿಕೃತಿ ಎಂಬತ್ತನು ತಾನೆಂದು. ಅಲ್ಲಪ್ಪ, ಇದು ತನು ಹುಟ್ಟುಕಿಂತ ಮೊದಲು ಇಲ್ಲ, ಸತ್ತ ನಂತರವೂ ಇಲ್ಲ. ಹೌದು. ಅಸ್ಥಿತೆ ಜಾಯತೆ ವಿವರ್ಧತೆ ಪರಿಣಮತೆ ಅಪಕ್ಷಯತೆ ವಿನಶ್ಯತೆ ಎಂಬಂತ ವಿಕೃತಿಗಳು 6. ಈ 6 ವಿಕಾರದಿಂದ ತಾಯಿಯ ಗರ್ಭದಲ್ಲಿ ತಂದೆಯ ಯೋನಿಯಿಂದ ದ್ರವರೂಪದಲ್ಲಿ ಹೋಗೈತಿ. ಅಲ್ಲಿ ತಾಯಿಯ ಯೋನಿ ಒಳಗಿನ ದ್ರವ ಅದಕ್ಕೆ ಕೂಡೈತಿ. ಅಲ್ಲಿ ಕೂಡ್ಕೊಂಡು ಏನೋ 8-9 ತಿಂಗಳ ತನಕ ಏನು ಸರ್ಕಸ್ ಮಾಡೈತಿ. ಮಾಡಿ ಯೋನಿಯಿಂದ ತಾಯಿಯ ಕೀವು ಮಲಮೂತ್ರ ಮೇಘ ಹಚ್ಕೊಂಡು ಹುಟ್ಟೈತಿ. ಏನಲ್ಲಿ ಎಸಿ ರೂಮ್ ಇತ್ತು, ಅದನ್ನ ಹಚ್ಕೊಂಡು ಬಂದು ಸ್ವಲ್ಪರ ಮೂಗಿಗೆ ಆ ದುರ್ವಾಸ ದುರ್ಗಂಧ ಬಡಿಸಿ ತೂತು ಇಂಥ ಜೀವನ ನನಗೆ ಸಾಕು ಅಂತ ಅನ್ಕೇತೇನೆ. ಮತ್ತೆ ಬಂದು ವರ್ಷಾನ ಗಂಟ್ಲೆ ಆಕಿ ಮೊದಲ ಹಾಲಿನೊಳಗೆ ಆ ಹಾಲು ಕೆಟ್ಟ ಕಳ್ಳಿ ಹಾಲಿನಂಗ ಅಂಟಿನಂತ ಹಾಲನ್ನ ಅದನ್ನ ಸೀಪ್ ಕುಡ್ದತಿ. ಹುಟ್ಟಿ ಬಂದ ನಂತರ ಅಲ್ಲಿಯೂ ಎಮ್ಮಿಗತೆ ಹೇಸಿ ಹಾಕಿ ಅದ್ರಾಗ ಅದು ಉಚ್ಚಿ ಹೋದ ಅದರ ಬಾಗಿಲಿ ಬಡದತಿ, ಇದರ ಕೈಲೆ ಬಡದತಿ. ಕೈಲೆ ಬಡದ್ ಅದ ಹೇಸಿ ತನ್ನ ಮಾರಿಗೆ ಬಡ್ಕೊಂಡ ಬರುಮುಕುಳಿಲೆ ಉಳ್ಳಾಡಿ ಓಣ್ಯಾಗೆಲ್ಲ ಓಡ್ಯಾಡಿ ಧೂಳ್ನ್ಯಾಗೆಲ್ಲ ಜಿಗದಾಡಿ ತಲೆ ಮೇಲೆ ಮಣ್ಣು ಹಾಕೊಂಡ ಇಷ್ಟಾದ್ರೆ ನಾಚಿಕ್ ಬರ್ಬೇಕಲ್ಲ. ಮತ್ತೆ ಹುಟ್ಟಿ ಬಂದು ಮತ್ತೆ ಯೌವನಕ್ಕೆ ಬಂದು ಅದೇ ಕಾಮ, ಅದೇ ಕಾಮಿನಿ, ಅದೇ ಕಾಮ, ಅದೇ ಕಾಮಿನಿ, ಅದೇ ಮುಪ್ಪ, ಅದೇ BP, ಅದೇ ಶುಗರ, ಅದೇ ಗ್ಯಾಂಗ್ರೀನ, ಅದೇ ಲಕ್ವ, ಅದೇ ಕ್ಯಾನ್ಸರ, ಅದೇ ಹಾಸಿಗೆ, ಅದೇ ಕೌದಿ, ಅದೇ ಕಟಿಗಿ, ಅದೇ ಸುಡುಗಾಡ. ಮತ್ತೇನಲ್ಲ ಬದಲೈತಿ ಅಂತ ಪ್ರಶಾಂತ ತೋರಿಸೋಟು ನೇಷನ್ ಹುಡುಗರಿಗೆ ತೋರಿಸು ನಮಗೆ. ಅಲ್ಲ ಒಂದು ನಾಚಿಕೆ ಬರ್ಬೇಕು ದಾಡು. ಹೇಗೆವೆಂದರೆ ಅದು ವಿಕೃತಿ ಉಳ್ಳ ತನುವೇ ಮುಂದೆ ತಾನೆಂದು ಅಂದ್ರೆ ಏನಂತ ತಿಳ್ಕೊಂಡ, ತಾನು ಒಂದು ಏನಂತ ತಿಳ್ಕೊಂಡವ ಹಿಂಗೆ ಹುಟ್ಟಿಸ್ತೀವೋ ದೇಹವೇ ನಾನು. ಹೌದಿಲ್ಲಪ್ಪ? ಹೀಗೆ ತಾನೆಂದು ಮುಂದೆ ಅತ್ಯಂತ ಬಿಟ್ಟರೆ ಈ ಜಗತ್ತೈತಲ್ಲಿ ಜಗತ್ತ, ಈ ಜಗತ್ತೇನ್ ಕಾಣ್ತದಲ್ಲ, ಎದುರಿಗೆ ದಿನ ಸಾಯವ್ರ ನೋಡ್ತಾನ. 100 ಎಕರೆ ಭೂಮಿ ಅವರು ಒಟ್ಟುನು ಕಳ್ಕೊಂಡು ದಿವಾಳಿಯಾಗಿ ಚರಗ ಚೆಲ್ಲಾಕ ಹೊಲ ಇಲ್ಲದ ಆದದ್ದು ನೋಡ್ತಾನ. ಎಂತೆಂತ ಮನಿ ಕಟ್ಟಿದ್ದು ಭೂಕಂಪ ಆಗಿ ಬಿದ್ದು ನೆಲಸಮ ಆದದ್ ನೋಡ್ತಾನ. ಇಸ್ರೇಲ್ ಯುತಿಯೊಳಗ ಹಮಾಸ್ ಅವರು ಬಡದಾಡಿ ಹೊರಗಂಟ್ಲೆ ಸತ್ತದ್ ನೋಡ್ತಾನ. ಇಷ್ಟು ಎಲ್ಲಾ ನೋಡಿದ್ರೂ ಕೂಡ ಈ ವಿಶ್ವ ಒಂದಿನ ಹಾಳಾಗಿ ಹೋಗ್ತೈತಿ, ಇದನ್ನ ಬಾಳ ನಂಬಾರ್ದು ಅಂತ ಅನಿಸೈತೆ ನಮ್ಗ. ನೊನ್ನೆ ಅಂದು ತೋರ್ಪ ಜಗತ್ತು ಸತ್ಯ ಏನ್ ತಿಳ್ಕೊತಾನವ? ತೋರುವ ಜಗತ್ತು ಸತ್ಯ ಅಂತ ತಿಳ್ಕೊತಾನ. ಇದು ಸತ್ಯ, ನಾನು ಅಜರಾಮರ. ಮತ್ತೇನ್ ತಿಳ್ಕೊಳ್ಳೋದು? ನಾ ಅಜರಾಮರ ಅಂತ ತಿಳ್ಕೊಂತಾನ. ಅಲ್ಲಪ್ಪ, ಎಷ್ಟು ವಿಚಿತ್ರಪ್ಪ ಇದು. ತೋರ್ಪ ಜಗತ್ತು ಸತ್ಯ, ದಿನ ನೋಡ್ತಾನೆ, ದಿನ ಹಾಳಾಗಿ ಹೋಗ್ತಾನೆ, ಆದ್ರೂ ಅದು ಸತ್ಯ ಅಂತ ತಿಳ್ಕೊತಾನೆ. ದಿನ ಸಾಯಾರು ನೋಡ್ತಾನೆ. ಪಡೆದವರು ಒಡನಾಡಿಗಳು, ಬಂಧುಗಳು, ಅಚ್ಚಸುಖಗಳು, ಕಡುಜಾನರುಗಳು, ತಮ್ಮಿಗಿರುವರು, ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳ, ನೌಟ, ಭೃಗು, ಭೀಮ, ಬಲಭದ್ರ, ಸುಗರ, ಎಂತೆಂಥವ್ರು ಇಲ್ಲಿ ಉರುಗಾಡಿ ಮೆರೆದ ಎಲ್ಲಿ ಸತ್ತು ಹೋಗ್ಯಾರೋ, ಎಲ್ಲಿ ಗದಿಗೆ ಕಟ್ಟ್ಯಾರೋ ಅನ್ನೋದು ಗೊತ್ತಿಲ್ಲ. ನಳ ದಮಯಂತಿ ಅಂತ ರೂಪರಾಶಿ ಅಂತ ಗಂಡ ಹೆಂಡತಿ ಅವರು ಸಾವು ಕಾಲಕ್ಕೆ ಭಯ ಮಣ್ಣಾಕೊಂಡು ಸತ್ರು.
ತಿಂತ ಅವರೆಲ್ಲ ಹಿಂಗ ಹಾಳಾಗಿ ಹೋಗ್ಯಾರ. ನನಗೂ ಒಂದ್ರೆ ಈ ಪಾಳೆ ಬರ್ತತಿ, ಬರೋದಿಕ್ಕ ಮೊದಲು ಗುರುಪಾದ ಹಿಡಿಬೇಕತ್ತ ಅನಿಸ್ತೇನ ಅವಾಗ. ಅವ್ ಹೊಲ ಹಿಡ್ಯಾವ, ಗುರುಪಾದ ಹಿಡ್ಯಾವ ಅಲ್ಲೇವ, ಪ್ಲಾಟ್ ಹಿಡ್ಯಾವ ಇವ್ ಇನ್ನ. ಗುರುಪಾದ ಹಿಡ್ಯಾವ ನೀವು, ಹೊಲಾನ ಹಿಡಿಯಾರಿತ್ತು, ಪ್ಲಾಟ ಹಿಡಿಯಾರಿತ್ತು. ಸುದ್ದಿ ನಾ ಇದನ್ನ ಬರೋಲ್ಲ ತಂಗಿ. ಒಂದಿಷ್ಟು ರಗಡೆ ಒಬ್ರು ವಾಕ್ತರವಲ್ಲ ನೋಡು, ಅಲ್ಲೇ ಬುಟ್ಟಿಗೆ ನೋಡ್ತಾರ. ಅಲ್ಲ ನಿಮ್ಗೆ ಒಂದ್ ಸ್ವಲ್ಪ ಏಸಿಗೆ ಬರ್ಬೇಕು ಬೇಡ, ಏಸಿಗಳು ಅಲ್ದ ನಾಚಿಗೆ ಬರೋ ಅಲ್ದ ಎಷ್ಟು ಅಬ್ರಿಗೇಡಿ ಅಂತ ಲಜ್ಜಿದ್ದಾನ. ಮತ್ತೆ ಹೊಳ್ಳೊಳ್ಳೆ ಅದನ್ನ ಮಾಡ್ತಾನಂದ್ರೆ ವಿಶ್ವ ವಿಷಯವಿದನು ನನ್ನಿ ಎಂದು ತಾನು ಅಜರಾಮರನೆಂದು. ಅದೇನು ಕೋಣ ಎಮ್ಮಿಗೊತ್ತಿತ್ತಂತ ಏನು ಸುಂದರಿ ನೀನು. ಒಂದು ಮಸ್ತಿಗೆ ಬಂದು ಕೋಣ, ದೇವ್ರಿಗೆ ಬಿಟ್ಟು ಕೋಣ, ಒಂದು ಊರಾಳ ಎಮ್ಮಿ ಊರಾಗಿದ್ದ ಹಳ್ಕೊಂಡು ಬಂದಿತ್ತಂತ. ಆ ಎಮ್ಮಿಗೆ ಮಾರಿ ಮೂಗಿಗೆ ಕೂಡಿಸಿ ಈ ಎಮ್ಮಿ ತನ್ನ ಜೊಲ್ಲ ಕೋಣಿಗೆ, ಕೋಣಿನ ಜೊಲ್ಲು ಎಮ್ಮಿ ಬಾಯಾಗ ಹಾಕಿ, ಆಹಾ ಏ ಸುಧಾವಾರಿದಿಯೇ, ಏನು ನಿನ್ನ ರೂಪ, ಏನು ನಿನ್ನ ಬಾಯೊಳಗಿನ ಜೊಲ್ಲ, ಭೂಲೋಕದ ಅಮೃತ ಅಂತಂದ. ಇದಕ್ಕೇನ ಬೇಕು, ಇದಕ್ಕೇನ ಬೇಕು, ಇದಕ್ಕೆ ಅಜ್ಞಾನ. ಪ್ರವಚನ ಹಿಂಗಿರ್ತಾವ, ಹಿಂಗ್ ಮಾಡ್ಬೇಕ ಪ್ರಶಾಂತ. ಹಂಗ ಅಸತ್ವಮಾಂ ಸದ್ಗಮಯ ಅಂದ್ರೆ ಪ್ರವಚನ ಕಥನ ಅದ. ಜ್ಞಾನದಿಂದ ಅಜ್ಞಾನದ ಕೇಳಲು ಪುರುಷದ ಬರೋದ್ರಿಂದ ಅವನು ಅದು ಪಟ್ಪಟ ಬಂದಿರ್ತಾನ ಕಾಡಿದ್ದ. ಅದಕ್ಕೆ ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು, ಪುರುಷ ಅಂದ್ರೇನು, ಲೋಹ ಅಂದ್ರೇನು, ಅದಕ್ಕೇನು ಜ್ಞಾನ ಐತೆ ಅದಕ್ಕೆ. ಹಿಂಗ ಗುರು ಮುಖೇನವಾಗಿ ಹಿಂಗ ಕಲಿಬೇಕು ಮೊದಲು. ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥ ದರ್ಶನಂ ಏತಜ್ಞಾನಂ. ಜ್ಞಾನ ಅಂದ್ರೆ ಏನ್ ಮಾಡ್ಬೇಕು, ಏತಜ್ಞಾನಂ. ಹೌದಲ್ಲ? ಅದಿದೆನ್ನದ ಅಖಿಲ ವಸ್ತುಗಳ ನೇತಿ ಗಳೆದುಳಿದು ಸದಮಳ ಚಿದಾನಂದ ಪೂರ್ಣನೆ ತಾನೆಂದು ಹೃದಯದೊಳು ನೊರೆನಂದಿ ಬಹು ಮತವ ನೆನೆಸದೆ ಪದುಳದಿಂದಿರಲವೇ ಸಹಜ ಸುಜ್ಞಾನ. ಜ್ಞಾನಕ್ಕೆ ಲಕ್ಷಣ ಹೆಂಗ್ ಮಾಡ್ತಾರ ನೋಡವ್ರು. ಅದು ಇದು ಹಿಂಗ ವಾದ ವರ್ಷ ಈ ವರ್ಷ ಮುಂದ್ ಬೆಂಕಿ ಹತ್ತನು ಸುಡ್ತಕ್ಕಾಗ. ಎಲ್ಲವೂ ಏನಪ್ಪಾ ಅಂದ್ರೆ ವಿಶ್ವ ವಿಷಯಗಳು ಇವೆಲ್ಲವೂ ತರಗಲೆಗಳಂತೆ, ಇವು ಮರೀಚಿಕೆಗಳಂತೆ, ಇವು ಮುಗಿಲಿನ ಮಿಂಚಿನಂತೆ, ಮೊಲದ ಕೋಣಿನಂತೆ ಕಾಂತವ. ಅದ್ರಲ್ಲಿ ವಾಸ್ತವಿಕವಾಗಿ ಇಲ್ಲ. ಯಾವ ಸಂಸಾರ, ಯಾವ ಹೊಲ, ಯಾವ ಮನೆ, ನಾನೆಂಬುದು ಸತ್ಯ, ಇವು ನನ್ನ ಮುಂದೆ ತೋರುವುದೆಲ್ಲವೂ ಮಿಥ್ಯ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಅನ್ಬೇಕು, ಜ್ಞಾನ. ಹೌದಿಲ್ಲ? ಹೌದಿಲ್ಲ? ಅಂದ್ರೆ ಈ ತೆರದ ಅಜ್ಞಾನವು ಸಕಲ ಜೀವರಿಗೆ ಮೊದಲನೇ ಮೆಟ್ಟಲನ ಅಜ್ಞಾನ. ಯಾರು ಹುಟ್ಟ ಸುಜ್ಞಾನಿಗಳು ಅಲ್ಲಿ ನೀವು. ಮೊದಲ ಜೀವನ ಮೊದಲ ಪರಿಚಯ ಆಗುದು ಎಲ್ಲಿಪಾ, ಅಜ್ಞಾನದಲ್ಲಿ. ಹೌದಿಲ್ಲ? ಈ ಅಜ್ಞಾನ ಎಷ್ಟು ಬಿಡಲರಿದ, ಅಲ್ಲೊಂದು ಶಬ್ದ ಹಾಕಿ ನೋಡ್ತ ನಾವು. ಬಿಡಲರಿದ ಅಂದ್ರೆ ಅಟ ಇಟ ಕಸೂಳ್ ಅವ್ರೇನಿದ್ರಾಗಿದ್ದ ಕಡಕ್ ಆಗುದಿಲ್ಲ. ಯಾಕಂದ್ರೆ ಇದ್ರ ತಾಕತ್ ಎಷ್ಟಂದ್ರೆ ತಮ್ಮ ಅಜ್ಞಾನದ ತಾಕತ್ತ, ಇದು ಬ್ರಹ್ಮನನ್ನ ಮುಂದಕ್ಕೆ ಬಿಟ್ಟಿಲ್ಲ. ಇನ್ನು ಸಾಮಾನ್ಯ ಜನರ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರಹತ್ಯಯ ಮಾಂ ಏವಂ ಪ್ರಪದ್ಯಂತೆ ಮಾಯಾಮೇತಾಂ ತರಂತೆ ದುರಹತ್ಯಯ.
ಅಂದ್ರೆ ಇದು ಎಂಥದಂದ್ರ ಇದಕ್ಕ ನಮ್ ಗುರುಗಳು ಹೇಳ್ತಿದ್ರು, ಇದಕ್ಕ 8 ಕಾಲದವಂತ ಜ್ಞಾನಕ್ಕ. ಇದು ಒಂದ್ ಕೈಲೇ ನೀವು ಒಂದೇನೋ ಜಿಗದ ಮನಿ ಬಿಟ್ಟ ನಾ ಮಡದಿ ಬಿಟ್ಟು ಬಂದನು ಅಂತ ಜಿಗದ ಕಡಕಾಗುರಾಗ ಮಠ ಹಿಡ್ಕೊಂಡಿರ್ತದೆ. ಅಂದ್ರ ಮನಿ ಅನ್ನುವಂತಹದ್ದನ್ನ ಬಿಟ್ಟಾನ, ಏನ್ ಹಿಡ್ದಾನೀಗ? ಅಲ್ಲಿ ಹೆಂಡತಿ ಬಿಟ್ಟಾನ, ಇಲ್ಲಿ ಶಿಷ್ಯ ಹಿಡ್ದಾನ. ಅಂದ್ರ ಮತ್ತು ಇಲ್ಲಿ ಬಂದು ಹಿಡಿತೆ. ಇಷ್ಟು ಇದ್ರ ಕೊಚ್ಚಿ ಇದ್ರ ಹಿಡ್ತಾ, ಇದ್ರ ಹಗ್ಗ, ಇದ್ರ ಬಲಿ ಎಷ್ಟು ದೊಡ್ಡದತಿ ಅಂತಂದ್ರೆ ಹೊಕ್ಕನಂದ್ರೂ ಬಿಡುದಿಲ್ಲ ನೋಡಿ. ಅದಕ್ಕೆ ವಿಶೇಷಣ ಏನ್ ಬರ್ದಾರ ಅವರು? ಬಿಡೋದರಿಯದ ಅಂದ್ರೆ ಎಲ್ಲಾರ ಹಿಂಗ್ ಕುಯ್ ಮಾಡಿದ್ರೆ ಬಿಡುದಿಲ್ಲ. ಇದು ಮೊಸಳಿಕಾಯಿ ಸಿಕ್ಕವ್ರು ಹೊರಗೆ ಹೋಗ್ಬಹುದು. ಅದು ಅಜ್ಞಾನದ ಮೊಸಳಿಕಾಯಿ ಬೇರೆ ಸಿಕ್ಕಿ ಅಂತಂದ್ರ ಅದನ್ನಿಂದ ಅಷ್ಟು ಸಹ ಬಿಡುದಿಲ್ಲ. ಬಾಳ ತಾಕತ್ತು ಬೇಕು. ಎಷ್ಟು ತಾಕತ್ತು ಬೇಕು ಅಂದ್ರೆ ಗುರುವಿನ ಲುಂಗಿ ಹಿಡ್ಕೊಂಡು ನಾವು ಬಿಟ್ಟಿ ಅಂದ್ರೆ ಅಜ್ಞಾನವೇ ನಿನ್ನ ಲುಂಗಿ ಹಾಕ್ಬಿಡ್ತತ್ ನೋಡಪ್ಪ. ಯಾವ ಗುರುವಿನ ಲುಂಗಿ ಹಿಡ್ಕೊಂಡು ಹೆಂಗ ನಾಯಿ ಹಿಂದ ಬಾಳ ಸರಳ ಬರ್ತದೋ ಹಂಗ ಗುರುವಿನ ಹಿಂದೆ ಯಾವ ಶಿಷ್ಯ ಸದಾ ಕಾಲ ನೆರಳಿನಂತೆ ಬೆನ್ನು ಹತ್ಯಾನ, ಅವ ಏನಾರ ಆದ್ರ ಆಗಬಹುದು, ಆಗದ್ರೆ ಬಿಡಬಹುದು. ಅದಕ್ಕೆ ಅವ್ನು ವಿಶೇಷಣ ಕೊಟ್ಟಾನ, ಬಿಡೋಲ್ಲರಿ ಅಲ್ಲ. ಹೌದು, ನಿನಗೊಂದು ವಿಚಿತ್ರ ಹೇಳ್ತಾನೆ ತಮ್ಮ, ನಿನಗೊಂದು ವಿಚಿತ್ರ ಹೇಳ್ತಾನೆ. ನೀವೆಲ್ಲ ಬಹಳ ಶುದ್ಧವರು, ನಿಮಗೆ ಸೂಕ್ಷ್ಮ ತೋರಿಸ್ತಾನೆ, ಜಾಗ ತೋರಿಸ್ತಾನೆ. ಸಾಮಾನ್ಯವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲೇ ನಿಮಗೆ ಅತ್ಯಂತ ದೊಡ್ಡ ಮತ್ತು ಜ್ಞಾನಪೂರ್ಣ ಅಧ್ಯಾಯ ಯಾವ್ದಾರ ಇದ್ರೆ ಅದು ಸಾಂಖ್ಯಯೋಗ. ಆ ಮುಂದಿನ ಅಧ್ಯಾಯಗಳೆಲ್ಲ ಸಾಂಖ್ಯಯೋಗದ ಉಪಾಂಗಗಳು. ಆ ಸಾಂಖ್ಯಯೋಗದಲ್ಲಿ ಹೇಳಲಾರದಂತ ಜ್ಞಾನವೇ ಇಲ್ಲ. ಸಾಂಖ್ಯ ಕೇಳಿ ಇಲ್ಲಪ್ಪ ಪ್ರಶಾಂತ ನೀನು? ಕೇಳಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು ಅದನ್ನ? ಧೃತರಾಷ್ಟ್ರನಿಗೆ ಹೇಳಿದ್ರು. ಯಾರು ಸಾಂಖ್ಯೋಗ ಧೃತರಾಷ್ಟ್ರ ಹೇಳ್ಯಾರು? ಅಪ್ಪಾಜಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ಯಾರ ಸಾಂಖ್ಯ ಕರ್ಮ. ನನಗೆ ಕೇಳುವಂಗ ಮೊದಲೊಂದು ತಪಾಳಿ ಬಿಡಪ್ಪ. ನನಗೆ ಇನ್ನೊಂದು ರೂಪ ಅಲ್ಲಪ್ಪ, ಮಠಾಧೀಶರಾಗ ಅವ್ರ ಮುಂದೆ ನೀವು ಮತ್ತ ಸಾಂಖ್ಯ ಒಂದು ಕನಿಷ್ಠ ಒಂದು 2-3 ತಿಂಗಳು ಹೇಳಿರ್ಬೇಕ ಅದನ್ನ. ಹೌದಾ? ಆ ಸಾಂಖ್ಯ ಯೋಗದಲ್ಲಿ ಪ್ರಾರಂಭದಲ್ಲಿ ಏನು ಬಂತು? ಅರ್ಜುನ ಏನ್ ಹೇಳಿದ ಅಂದ್ರೆ, ಕೃಷ್ಣ ಎದುರಿಗಿರುವಂತ ಬಂಧು ಮಿತ್ರರು ನನ್ನ ಗುರುಗಳು ಆಚಾರ್ಯರನ್ನ ಕೊಂದು ಗುರುನ ಹತ್ವ ಈ ಮಹಾನುಭಾವಾನ್ ಸರಿಯೋ ಭುಕ್ತ ಭೈಕ್ಷಂ ಅಪಿ ಹಲೋಕೆ ಹತ್ವಾಸ್ತು ಕಾಮಾಸ್ತು ಗುರುನಿ ಹೈವ ಭುಂಜೀಯ ಭೋಗಾನ್ ರುದ್ರ ಪ್ರದಿದ್ದಾನ್ ಅಂತೇಳಿ ಅವ ತನ್ನ ಭಾಷಣ ಮಾಡಿದ. ಅವಾಗ ಈ ಹುಡುಗನಿಗೆ ಅಜ್ಞಾನ ಗಂಟದ ಜೊತೆ ಈ ಅಜ್ಞಾನವನ್ನ ನಾಶ ಮಾಡ್ಬೇಕಂತ ಹೇಳಿ ಭಗವಾನ್ ಕೃಷ್ಣ ಏನ್ ಮಾಡಿದ ಅಂದ್ರೆ ಅವನಿಗೆ ಸಾಂಖ್ಯವನ್ನ ಉಪದೇಶ ಮಾಡುವ ಮೊದಲ ಮಂತ್ರ ಯಾವುದು ಅಂದ್ರೆ ಅಶೋಚ್ಯ ಅನನ್ಯ ಶೋಚ್ಯಸ್ತ್ವಂ ಪ್ರಜ್ಞಾವಾದಾಂಶ ಭಾಷೆ ಗತಃ ಸ್ವನ ಅಗತಃ ಶೋಚ್ಯ ನಾನು ಶೋಚಂತೆ ಪಂಡಿತ. ಅಂದ್ರೆ ಸತ್ತವರಿಗಾಗ್ಲಿ ಮುಂದೆ ಸಾಯೋರಿಗಾಗ್ಲಿ ಇಲ್ಲಿ ಬದುಕವರಿಗಾಗ್ಲಿ ಯಾವನೇ ಒಬ್ಬ ಪಂಡಿತ ಮನುಷ್ಯ ವಿಚಾರ ಮಾಡೋದಿಲ್ಲ. ಯಾಕೆ ವಿಚಾರ ಮಾಡೋದಿಲ್ಲಪ್ಪ ಅಂತಂದ್ರೆ ಯಾವ ದೇಹಗಳು ಶಾಶ್ವತ ಅಲ್ಲ, ಒಂದಿನ ಹುಡ್ತಾವ, ಒಂದಿನ ಬೆಳಿತಾವ, ಒಂದಿನ ಸಾಯ್ತಾವ. ಯಾವನು ಬುದ್ಧಿವಂತ ಮನುಷ್ಯ ದೇಹದ ಜೊತೆಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಉಪದೇಶವನ್ನು ಪ್ರಾರಂಭ ಮಾಡಿ. ಇದನ್ನ ಕೇಳಿ ಇಲ್ಲಪ್ಪ ನೀನು? ಈ ಮಂತ್ರ ಗೊತ್ತಾಯ್ತು ಇಲ್ಲೋ ನಿನಗ? ಗೊತ್ತಾಯ್ತು. ಈ ಮಂತ್ರದಿಂದ ಹಿಡ್ಕೊಂಡು ಕೆಲಸ ಪ್ರತಿಯೊಂದು ಮಂತ್ರಗಳು ನನ್ನ ಅನಿಸಿದ ಮಟ್ಟಿಗೆ ಒಂದೊಂದು ಮಂತ್ರ 4 ದಿವಸ ನಡೆದಾವ ನಿಮಗ. ಅಷ್ಟೆಲ್ಲ ಅರ್ಜುನ ಕೇಳೆ ಅಮ್ಮ ಕೊನೆಗೆ ಆ ಭಗವದ್ಗೀತಾ ಮುಗಿಯು ಮುಂದೆ ಸ್ವತಃ ಅರ್ಜುನ ಏನಂತಾನಪ್ಪ ಅಂದ್ರೆ, ಗುರುವಿನ ಕರುಣೆಯಿಂದ ಎಲ್ಲ ಜ್ಞಾನವನ್ನು ತೆಗೆದುಕೊಂಡು ನಷ್ಟೋ ಮೋಹ ಸ್ಮೃತಿ ಲಬ್ಧ್ವಾ. ಅರ್ಜುನನ ಕೊನೆಯ ಮಾತು ಏನಿದು? ನಷ್ಟೋ ಮೋಹ,
ನನ್ನ ಎದುರೊಳಗಿದ್ದ ಈ ದೇಹದ ಮ್ಯಾಗಿರುವ ಮೋಹ, ಈ ದೇಹಿಗಳ ಮ್ಯಾಲಿರುವ ಮೋಹ, ಈ ವಿಶ್ವದ ಮ್ಯಾಗಿರುವ ಮೋಹ, ಇವೆಲ್ಲ ನಾಶ ಆಗಿ ನಷ್ಟ ಆಗಿ ಹೋತು ಕೃಷ್ಣ. ನಾನು ನೀ ಹೆಂಗ ಹೇಳ್ತೀನಿ ಹಂಗೆ ಕೇಳ್ತೇನೆ. ನನ್ನಲ್ಲಿ ಯಾವ ಮೋಹ ಮಮಕಾರಗಳು ಉಳಿದಿಲ್ಲ ಅಂತ ಹೇಳಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಿಗೆ ಭಗವದ್ಗೀತಾ ಮುಗಿತು. ಮುಗಿದ ನಂತರ ಯುದ್ಧ ಪ್ರಾರಂಭ ಆಯ್ತು. 13 ದಿವಸ ಆಗಿತ್ತಮ್ಮ, ಒಟ್ಟು 18 ದಿವಸದ ಯುದ್ಧ. 13ನೇ ದಿವಸಕ್ಕೆ ಏನಾಯ್ತು ಮಹಾಭಾರತದಲ್ಲಿ ಅಂತಂದ್ರೆ, ಅರ್ಜುನ ಒಂದಿಷ್ಟು ಈ ಧರ್ಮನನ್ನ ಈ ಕಡೆ ಮುಖಂಡತ್ವಕ್ಕೆ ಬಿಟ್ಟ ಆ ಕಡೆ ಯಾರೋ ಒಂದು ತುಂಡು ದೇಶದ ಅರಸರು ಯುದ್ಧಕ್ಕೆ ಬಂದಿದ್ರು. ಅರ್ಜುನ ಆ ಕಡೆ ಯುದ್ಧಕ್ಕೆ ಹೋಗಿದ್ದ. ಆ ಸಮಯವನ್ನು ನೋಡ್ಕೊಂಡು ಕೇಳಿಸಿ ದ್ರೋಣಾಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲೇ ಅದೇನೊಂದು ವ್ಯೂಹ ರಚನೆ ಮಾಡಿದ್ರು ನೋಡ್ರಿ, ಚಕ್ರವ್ಯೂಹ ಅಂತಾರ, ಏನಂತಾರ ಅದಕ್ಕೇನೋ ವ್ಯೂಹ ರಚನೆ ಮಾಡ್ತಾರ ನೋಡ ಅವರು ದ್ರೋಣಾಚಾರ್ಯ ವ್ಯೂಹ ರಚನೆ ಮಾಡಿದ್ರು. ಆ ವ್ಯೂಹ ರಚನೆಯನ್ನ ಮಾಡಿ ಅದನ್ನ ಭೇದಿಸಿ ಅದ್ರೊಳಗೆ ಹೋಗಿ ಯುದ್ಧ ಮಾಡುವಂತ ಪಂಡಿತರು ಯಾರು ಇದ್ದಿದ್ದಿಲ್ಲ. ಆ ಕಾಲದಲ್ಲಿ ಅರ್ಜುನನ ಮಗ ಅಂದ್ರೆ ಸುಭದ್ರೆಯ ಮಗ ಅಭಿಮನ್ಯು ಆ ಕಾಲದ ಶ್ರೇಷ್ಠ ಶೂರ. ಆಗ ತಾನೇ ಮದುವೆ ಆಗಿತ್ತು, ನಿನ್ನ ವಯಸ್ಸಿನವಿದ್ದ. ಕೃಷ್ಣನ ಅತ್ಯಂತ ಪ್ರೀತಿ ಅಳಿಯ ಅವನು. ಸುಭದ್ರೆ ಬಸುರಿ ಇದ್ದಾಗ ಕೃಷ್ಣ ತನ್ನ ರಥದಲ್ಲಿ ಸುಭದ್ರೆಯನ್ನು ಕರ್ಕೊಂಡು ತವ್ರ ಮನೆಗೆ ಹೋಗುವ ಹೊತ್ನ್ಯಾಗ ಈ ಚಕ್ರವ್ಯೂಹಗಳನ್ನ ಒಳಗೆ ಹೋಗುದು ಹೆಂಗ, ಹೊರಗೆ ಬರುದು ಹೆಂಗ ಅಂತ ಹೇಳಿ ಕೃಷ್ಣ ಆ ಸುಭದ್ರೆಗೆ ಪಾಠ ಮಾಡ್ತಿದ್ದ. ಆ ಸುಭದ್ರೆ ಎತ್ತರದಿಂದ ಕೇಳ್ತಿದ್ಲು. ಆ ಕೇಳುವ ಸಮಯದಲ್ಲಿ ಒಳಗೆ ಹೋಗುತ್ತಾಕ ಕೃಷ್ಣ ಹೇಳಿದ್ದು ಅಷ್ಟು ಅದು ಕೂಸಿ ಕೇಳ್ತಾರೆ. ಅದು ಹೊರಗೆ ಹೆಂಗ್ ಬರ್ಬೇಕು ಅನ್ನೋದು ನಾವು ಹೇಳುವಂಗ ಮುಂದೆ ರಥ ಹೊಡ್ಕೊತ ಹೇಳ್ತಿದ್ದ. ಆ ಸುಭದ್ರೆ ಹೆಚ್ಚಿಡ್ತಿ ಅದು ಕೂಸಿ ಕೇಳಲಿಲ್ಲ. ಏನ್ ಗೊತ್ತಾತು? ಇನ್ಕಮಿಂಗ್ ಗೊತ್ತಾತು, ಔಟ್ ಗೋಯಿಂಗ್ ಗೊತ್ತಿಲ್ಲ. ಯಾವಾಗ ಆ ಮಹಾನ್ ವ್ಯೂಹವನ್ನು ರಚನಾ ಮಾಡ್ಯಾನ, ಹೋಗೋವ್ರ ಒಳಗೆ ಯಾರಿಲ್ಲ ಅಂತ ಜನ ಮಾತಾಡಕ್ ಹತ್ತಿದ್ರು. ಹೇ, ನನಗಿದು ಗೊತ್ತತಿ, ನಾ ಹೋಗಿ ಯುದ್ಧ ಮಾಡ್ತೇನಂತ ಹೇಳಿ ಅಭಿಮನ್ಯು ಒಳಗೆ ಹೋಗ್ಬಿಟ್ಟು ಅಂತೂ ಒಳಗೆ ಹೋತು. ಹೊರಗೆ ಬರೋದು ಗೊತ್ತಾಗ್ಲಿಲ್ಲ. ಕೌರವರ ಕಪಟವಾದಂತಹ ಯುದ್ಧದಿಂದ ಅಭಿಮನ್ಯುವಿನ ಮರಣ. ಅಭಿಮನ್ಯು ಸತ್ತ ಅನ್ನುವಂತ ಸುದ್ದಿ ಒತ್ತು ಮುಳುಗು ಮುಂದೆ ಅರ್ಜುನ ಮತ್ತು ಕೃಷ್ಣ ಆ ಕಡೆಯಿಂದ ಯುದ್ಧ ಮುಗಿಸ್ಕೊಂಡು ಈ ಕಡೆ ಬರೋದಕ್ಕೆ ನಿಮ್ಮ ಮಗ ಸತ್ತ ಅನ್ನೋ ಸುದ್ದಿ ಅರ್ಜುನ ಕಿವಿಗೆ. ನಿನಗೆ ಹೇಳ್ತೇನೆ ತಮ್ಮ, ಅರ್ಜುನ ಕಿವಿಗೆ ಬಿದ್ದ ಕೂಡಲೇ ಇಷ್ಟ ಸಂಕಟ ಆತ ಅವಂಗ. ಇರುವ ಒಬ್ಬ ಏಕಮಾತ್ರ ಶೂರ ಮಗ, ಸೊಸಿ ಬಸರಯ್ಯಳ, ಈಗ ತಾನೇ ಕುಂಸ ಮಾಡ್ಬೇಕು ಅನ್ನುವಂತ ವಿಚಾರದೊಳಗ ನನ್ನ ಮಗ ಸತ್ತ ಅಂತ ಸಂಕಟ. ಆ ರಥದಿಂದ ಅಯ್ಯೋ ಅಂತ ಕೆಳಗೆ ಜಿಗದ್ ನೋಡಿ. ಕೆಳಗ ಜಿಗದ್ ನಿನಗೆ ಹೇಳ್ತಾನೆ, ಇಷ್ಟು ಹಾರ್ಯಾಡ್ತಾನ. ಯಾವ ನನ್ನ ಮಗನನ್ನ ಕೊಂದಾನ, ನಾಳೆ ಸೂರ್ಯಾಸ್ತನ ಹೊಡೆದ ಅವನ ಕೊಲ್ಲಲಿಲ್ಲ ಅಂದ್ರ, ನಾನು ಒಂದು ವೇಳೆ ಕೊಲ್ಲದೆ ಬಿಟ್ಟನಂದ್ರ ನಾನೇ ಸ್ವತಃ ಅಗ್ನಿಯನ್ನು ಪ್ರಕಟ ಮಾಡ್ಕೊಂಡು ಅಗ್ನಿಯೊಳಗೆ ಹಾರಿ ಸತ್ತು ಹೋಗ್ಕನ ಹೊರತಾಗೆ ನನ್ನ ಮಗನ ಕೊಂದವನು ಬಿಡುದಿಲ್ಲ ಅಂತ ಹೇಳಿ ಹೋರಾಟ ಕಟ್ಟಿಬಿಟ್ಟ. ಕೃಷ್ಣ ಆ ಕಡೆ ದಂಡಿ ಕಡೆ ಕೂತಿದ್ದ. ಏನಿಲ್ಲ, ನಿನಗೊಳ್ಳೆ ಪಾಠ ಮಾಡಿರಲ್ಲ ಅಂದ. ಏನಂದ? ನಿನಗೊಳ್ಳೆ ಪಾಠ ಮಾಡಿ ಏನ್ರಿ ಕಂಪರ್ ಗುರುಗಳೇ, ನಿನಗೊಳ್ಳೆ ಪಾಠ ಮಾಡಿ ನೀವು ಆ ಗೀತಾ ಮುಗಿದಾಗ ಏನ್ ಹೇಳಿದ್ದವ ಅರ್ಜುನ ಗುರುವಿಗೆ? ಮೋಹ ನಷ್ಟಾತು, ನಾನು ಆರನೋ ಸ್ಮೃತಿ ನನಗ್ ಗೊತ್ತಾತು. ಹೇ ಕೇಶವ, ಹೇ ಅಚ್ಯುತ, ಹೇ ಮಧುಸೂದನ, ನೀ ಹೆಂಗ್ ಹೇಳ್ತಿ ಹೆಂಗ್ ಕೇಳ್ತನೋ, ಜಗತ್ತೇನು ಶೂನ್ಯ ಎಂದಿದ್ದ ಅವತ್ತು. ಮಗ ಅನ್ಕೂಲಿ ಹೆಂಗ ಹೇಳಕತ್ತೇನೀಗ? ಮತ್ತೆ ಸಿಗರ್ ಹೊಡಿತಿದ್ರಪ್ಪ. ಮತ್ತೇನ ಅದು ಖರೇನೋ ಇದು ಖರೇನೋ? 18 ಅಧ್ಯಾಯ ಮೀರಿಸ್ತಪ್ಪ. 18 ಅಧ್ಯಾಯ ಕೇಳಿ ಏನ್ ಮಾತಾಡ್ಯಾನ? ಏನ ಸುಖ ದುಃಖ ಸಮೀಕೃತ್ವ
लाभालाभौ जयाजय तथा युद्धाय युज्यस्व न एवं पापम वाप्स्यसि नैनम छिन्दन्ति शस्त्राणि नैनम रमति ಸಂಪೂರ್ಣಗೆ ಹಂಗೆ ಆಗೈತಿಪ್ಪ ನಮ್ಮಂತವ್ರು ಪಾಡೇನಿಲ್ಲ ಅದ್ರ ಸೋಮ್ ಹೊಂದ್ಕೊಂಡ್ಬಂದಿ ಅದಕ್ಕೆ ಏನ್ರಿ ಅಂತವ್ರಿಗೆ ನೀಗಿಲ್ಲ ಸೋ ನಮ್ ಮ್ಯಾಗ ಜನ್ಮ ತಿಂತೀರಿ ನಾವು ಹೆಂಗ್ ವಿಚಾರ ನೋಡೋದು ಬಿಡಲ್ಲ ಇದು. ನೀ ಎಲ್ಲಾರನ ಗೀತಾ ಕೇಳಿನಿ, ನಾ ಎಲ್ಲಾರ ಒಂದ್ 3 ಬಸವಣ್ಣವ್ರು ವಚನ ಬಾಯ್ಪಾಟ್ ಮಾಡಿ ಹೆಗಲ್ಕೊಂದ್ ಕಡ್ಡಿ ವಸ್ತ್ರ ಹಾಕೊಂಡ್ ಜಾತ್ರೆಗೆ ಹೊಂಟಣಂದ್ರೆ ಬಿಡ್ತಾನ ಅದ ಬಿಡುದಿಲ್ಲ. ಅದು ಬಿಟ್ಟೆನೆಂದರೆ ಬಿಡದಿ ಮಾಯಿ, ಶ್ರವಣಂಗೆ ಶ್ರವಣಾಗಿ ಕಾಡಿಸ್ತಿ ಮಾಯಿ, ಬಿಡಲ್ಲ ರೀ ಅದು. ಇದು ಬಿಡೋದಿಲ್ಲ ನಿಮ್ಮನ್ನ. ಮತ್ ಹೆಂಗಾರ ಮಾಡ್ಲಿ ಅಂದವ, ಹೆಂಗಾರ ಮಾಡ್ಲಿ ಅಂತಂದ್ರ ಪ್ರಯತ್ನ ದ್ವಾರ. ಈಗ ನಿಮ್ಮ ಹಂಗ ಒಂದು ಸೂಕ್ಷ್ಮ ಹೇಳ್ತಾನೆ. ದೊಡ್ಡದೊಂದು ಕಟ್ಟಿಗೆಯ ತುಂಡ ಬನವಾಸಿ ಹುಡುಗಾಯ ಮುರುಗ್ದಿತ್ತಪ್ಪ. ಅದಕ್ಕೆ ಗೆದ್ಲಿ ಅಂತ ಒಂದು ಹುಳ ಹಾಕ್ತದೆ, ಗೆದ್ಲಿ ಅಂತ ಹೇಳಿ ಗೊರ್ಲಿ ಅಂತಾರ ಅದಕ್ಕೆ. ಹೌದಿಲ್ಲ? ಆ ಹುಳ ಎಷ್ಟಿರ್ತಂದ್ರೆ ಇರ್ಬೇಕಿತ್ತ ಸಾಣದಿರ್ತೈತಿ. ಮರ ಎಷ್ಟು ದೊಡ್ಡದಿರ್ತದಂದ್ರ ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ 50 ಫೂಟ್ ಬಿದ್ದಿರ್ತೈತಿ. ನಾನು ಇಷ್ಟು ಸಣ್ಣ ಹುಳ ಈ ಮರವನ್ನು ನಾನೇನು ಮಾಡಬಲ್ಲೆ ಅಂತೇಳಿ ಬಿಡ್ತೈತ. ನಾನು ಸಣ್ಣಂಗ ಅದನ್ನ ನೆತ್ತಿಕೊಂಡು ಕಟ್ಟದ್ 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 ಒಂದ್ ದಿವ್ಸ ಆಟಿದ ಒಣ್ಣೆ ಹೆಂಗ ಮುರಿದು ಹೋಗ್ತತೋ ಹಂಗ ದಿನಾಲು ಗುರುನಾಮ ಸ್ಮರಣೆ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಸ್ಮರಣೆ. ಆ ಸ್ಮರಣ ರೂಪವಾದಂತಹ ಆ ನಿಮ್ಮ ಕೈಯೊಳಗಿರುವಂತಹ ಹಠಾರ ಏನ್ ಮಾಡ್ತತಿ ಅಂದ್ರ ಈ ಅಜ್ಞಾನವನ್ನು ಕಡ್ದು ಹಾಕ್ತತಿ ನೋಡಪ್ಪ. ಅಜ್ಞಾನವನ್ನು ಕಡ್ದು ಹಾಕಬೇಕಾಗ್ತು ಅಂತಂದ್ರೆ ಅದು ಮುಂದಿನ ಹೆಜ್ಜೆ ಏನು, ಒಂದೇ ಹೆಜ್ಜೆ ಅಂತ ಗೊತ್ತಾಗ್ತದೆ ಅಜ್ಞಾನ ಅನ್ನೋದು. ಇದು 2ನೇ ಹೆಜ್ಜೆ ಓದೋದು. ವೇದ ವಿಚಾರವನ್ನು ಅಲ್ಲದೆ ಉಳಿದ ಶುಷ್ಕವಾದದಿಂದಲೇ ಎಲೆ ಸಾಕ್ಷಿ ತುರಿಯ ಕೂಟಸ್ಥ ಬೋಧವೂ ಇಲ್ಲದವನು ತೋರದೆಂಬ ಮೋಸದ ನೋಡು ಚಂದಂಗ ಓದು. ಬೋಧವೂ ಇಲ್ಲದವನು ನೋಡಿ ಏನದು ಬಳ್ಳಿಡಲ್ಲಿ ಬೋಧವಿಲ್ಲದವನು ಬೋಧವಿಲ್ಲದವನು ಬೋಧವೂ ಇಲ್ಲದದು ಅಪ್ಪ. ಇಲ್ಲದದು ಇಲ್ಲವುದು ಅದು ತೋರದು ಎಂಬ ಬೋಧವು ಇಲ್ಲ ಅದು ತೋರದು ಎಂಬ ಮೋಸದ ಆದಿಯಾಗಿ ಮೋಸದ ಆದಿಯಾದ ಉಭಯ ರೂಪವೆನಿಸುವ ಆವರಣ. ಆವರಣ ಇದಕ್ಕೇನಂತಾರ ತಮ್ಮ? ಇದಕ್ಕ ಹೌದಿಲ್ಲ? ಈ ಆವರಣ ಅಂದ್ರೆ ಏನು ಅಂದ್ರೆ ತಮ್ಮ ಹೊತ್ಕೋ. ಆವರಣ ಅಂದ್ರೆ ಹೊದಿಸುವುದು, ಒಳಗಿಂದ ಕೃಷ್ಣದಂಗ ಮ್ಯಾಲ ಹೊದಿಸುವುದಕ್ಕೆ ಏನಂತಾರಪ್ಪ ಅಂದ್ರ ಆವರಣ ಅಂತ ಕರುತ್ತಾರೆ. ಈ ಅಜ್ಞಾನ ಏನ್ ಮಾಡ್ತತಿ ಅಂತಂದ್ರೆ ಅದ್ರ ಮೊದಲನೇ ಕೆಲಸನ ನೀ ಯಾರು ಅನ್ನೋದು ನಿನಗೆ ತಿಳಿ ಬಿಡ್ದಂಗ ಮಾಡ್ತದೆ. ನೋಡ್ಕೊ, ನಾನು ತೋರಿಸ್ತಾನ. ಈಗ ಕಣ್ಣಿನ ಮೇಲೆ ಪರಿ ಬರ್ತತ್ತಲ್ತಮ್ಮ, ಈ ಮುದುಕರಿ ನನಗ್ ಬಂದತ್ ನೋಡಿ. ಈಗ ಈ ಕಣ್ಣಿನ ಮೇಲೆ ಬಂದ ಪರಿ ಏನ್ ಕಣ್ಣು ಗುಡ್ಡಿ ಬಿಟ್ಟ ಐತೋ, ಏನ್ ಕಣ್ಣು ಗುಡ್ಡಿ ಹೊಂದ್ಕೊಂಡ ಐತೋ? ಕಣ್ಣು ಗುಡ್ಡಿಗೆ ಹೊಂದ್ಕೊಂಡಾಯ್ತು. ಕಣ್ಣು ಗುಡ್ಡಿ ಇಲ್ಲದ್ರ ಆ ಪರಿ ಇರ್ತೇನೋ? ಅಂದ್ರೆ ಗುಡ್ಡಿ ಆಶ್ರಯದೊಳಗನ ಪರಿ ಐತೆ. ಆ ಗುಡ್ಡಿಯನ್ನೇ ಮುಚ್ಚಿ ಬಿಟ್ಟತ್ ನೋಡು. ಎಷ್ಟು ಮಜಾ ಇದು.
ಯಾವುದೇ ಆಶ್ರಯದಲ್ಲಿ ಹುಟ್ಟೈತೋ ಅದನ್ನ ಮುಚ್ಚಾಕ್ಬಿಡುತ್ತೆ. ಈಗ ಹೊಗೆ ಬೆಂಕಿ ಒಳಗಿನ ಹೊಗಿ ಏನ ಬೆಂಕಿ ಆಶ್ರಯದೊಳಗೆ ಹೊಗೆ ಐತೋ ಏನು ಹೊಗೆ ಆಶ್ರಯದೊಳಗೆ ಬೆಂಕಿ ಐತೋ? ಬೆಂಕಿ ಆಶ್ರಯದೊಳಗೆ ಹೊಗೆ ಐತಿ. ಆ ಬೆಂಕಿಯನ್ನೇ ಮುಚ್ಚಿ ಹಾಕ್ಬಿಟ್ಟತ್ ನೋಡಿ. ಯಾರ ಆಶ್ರಯದೊಳಗೈತೋ ಅವ್ರನ್ನೇ ಮುಚ್ಚಿ ಹಾಕಿದಂತ ಅದೇನೈತಿ ಅಂದ್ರೆ ಎಷ್ಟು ಬಲಾಢ್ಯಾರ ಇರ್ಬೋದು ಅದು. ಈ ಅಜ್ಞಾನ ಮಾಡೋ ಕೆಲಸ ಏನಪ್ಪಾ, ಮೊನ್ನೆ ಕೆಲಸ ಏನಪ್ಪಾ, ಇದೇನು ಇಲ್ಲಿ ತಗ ಅಜ್ಞಾನ ನೋಡಿದ್ರಲ್ಲ ಅದು ಮಾಡೋ ಕೆಲಸ ಏನಪ್ಪಾ, ಒಂದೇ ಕೆಲಸಪ್ಪ ಅಂತಂದ್ರೆ ಒಂದೇದು ನಿಮ್ಮನ್ನ ಎಲ್ಲಿ ಸತ್ಸಂಗ್ ನೋಡ್ತತ್ಲ ಅಲ್ಲಿ ಹೋಗ್ದಂಗ್ ಮಾಡ್ತತ್ ನೋಡೋದು. ಇದು ಒಂದೇ ಅದ್ರದ್ದು ಅದು ಶಾಸ್ತ್ರದ ನೇಮ ಅದರದ್ದು. ಅದು ಶಾಸ್ತ್ರದ ನೇಮ ಹೆಂಗಪ್ಪ ಅಂತಂದ್ರೆ ಚಲೋ ತಂಗ ಎಲ್ಲಾರ ಒಂದು ಹಾಡ್ತಾರು, ಎಲ್ಲೋ ಒಂದ್ ಕಡೆ ಯತ್ನ ಆಗ ನಡೆದತಿ, ಯಾರೋ ಒಬ್ರು ಪ್ರವಚನಕ್ ಬಂದಾರು ಅಂತ ಅಂದ್ರ ಅವ್ನ್ ಏನ್ ಅನಿಸ್ತತಿಪ್ಪ ಅಂದ್ರ ಏತಮ್ಮ ಆ ರೋಡ್ಲಿ ಬಿಡಬೇಡ, ಯಾರ ಅಡ್ಡ ಬಂದು ಇಟ್ಟು ಕೇಳ್ಯಾರ ಈಜಿ ಕಡೆ ಹಾಡ್ ನಡಿ ಅಂತ ಅನ್ನೋಣ. ಅವ ಕಣ್ಣಿಗೆ ಹೆಂಗ್ ಕಾಣ್ತಾನಂದ್ರ ಅತ್ಯಂತ ಸುಂದರವಾಗೇ ಇರ್ತಾನ. ಅವಂದು ದೊಡ್ಡ ಕಾರ್ ಇರ್ತತಿ, ಬಿಳಿ ಅಂಗಿ ಹಾಕಿರ್ತಾನ, ಬಾಳ ಕೆಂಪ ಇರ್ತಾನ. ಆದ್ರೆ ಏನ್ ಮಾಡುದು ತಗೊಂಡ ಅವನ ಕಣ್ಣಿನ ಬಂದ ಪರಿ ಕಣ್ಣನ್ನೇ ಮುಚ್ಚಿದಂಗ ಅವನ ಆಶ್ರಯದಲ್ಲಿರೋ ಅಜ್ಞಾನ ಅವನನ್ನೇ ಮುಚ್ಚೋಗ್ಬಿಟ್ಟ ನೋಡು. ಅದು ಏನ್ ಮಾಡ್ತತಿ ಅಂದ್ರೆ ವೇದ ವಿಚಾರವನು ಒಲ್ಲೆ. ಒಂದೇ ಕೆಲಸ ಏನಪ್ಪಾ ಅದ್ರದ್ದು, ವೇದ ವಿಚಾರವನು ಒಲ್ಲೆ. ಹಿಂಗ್ ನೀವು ತಿಳ್ಕೋಬೇಕು. ಮೊದಲ ಯಾರ ಒಬ್ರು ಬೇಕಾದ್ರೆ ನೋಡ್ರಿ, ನೀವು ಬೇಕಾದ್ರೆ ನೋಡ್ರಿ, ನೀವು ಜೀವನದ ನಾಳೆ ಅನುಭವಿಸಿ ನೋಡ್ರಿ. ಯಾರ ಹಿರಿಯರ ಒಂದ್ ಸ್ವಲ್ಪ ಮೊದಲ ಕಡೆ ಬರುತ್ ಬರೀ ಶ್ರಾವಣ ಬತ್ತು ಅಂತ ಮೊದಲು ಕೇಳ್ರಿ ಅವನು. ಅವ್ ಏನಂತಾನಂದ್ರ ಏನ್ರಿ ನೆಲ್ಲೊಂದ್ ಬಂದಾವ, ಈ ನೀರೊಂದ್ ಬಂದತಿ, ಮಳೆಗಾಲಿಲ್ಲ, ಇವೆಲ್ಲಾ ಮಾಡ್ಕೊಂಡ್ ಮನಿ ಬರೋದು ಭಯಂಕರ ದನು ಆಕತ್ರೆ, ನಾಳೆ ಒಂದ್ ಸ್ವಲ್ಪ ಮಕ್ಕಳು ದೊಡ್ಡ ಅದಿನ ನಾವು ಬರ್ತೀವ್ರಿ ಅಂತಾರಂತ. ನಾವು ಮುಂದೊಂದ್ 10-20 ವರ್ಷ ಬಿಟ್ಟು ಮಕ್ಕಳು ದೊಡ್ಡ ಅದಿನ ಮಕ್ಳು ಹೋಗಿ ಕೇಳ್ರಿ. ಆಗೇನಂತಾನಂದ್ರ ನಾಳೆಲ್ಲ ಬರ್ಬೇಕತ್ತನ್ರಿ, ಅವ್ನ ಏತಿ ಹುಡುಗರು ಒಂದು ಮರ ಒಟ್ಟು ಹೊರ ಹೊಂಟ್ಕೊಂಡು ಜಾಬ್ ನಿಂದಿರ್ತಾವ್ರಿ, ಅವ್ನ್ ಬಿಟ್ಟು ಬರಕ್ ಆಗಲ್ಲ ಅಂತಾನ. ಮತ್ತಿನ್ ಬರಾವ ಆ ಅಜ್ಞಾನದ ಕೆಲಸ ಏನಂದ್ರ ನಿಮಗ ಗೊತ್ತಿಲ್ಲದಂಗ ನಿಮ್ಮನ್ನ ಈ ಉತ್ತಮರ ಸಂಘದಿಂದ ದೂರ ಕಳಿಸ್ತತೆ. ಯಾರ ಸಾಧುಗಳನ್ನ ನೋಡಿದ್ರ ಇವ್ರು ಏನೋ ಬೇಡಾಕ ಬಂದ್ರ ಅನಿಸ್ತತೆ. ಊರಾಗ ಎಲ್ಲಾರ ಮುಂಜಾನೆ ನಶಿಕ್ಲೆ ಗಂಟಿ ಜಾಗಟಿ ಬಡದ್ರ ಕದ ಹಾಕೋರಿ ಅಂತಾನವ. ವೇದ ವಿಚಾರವನ್ನ ಮೊದಲನೇದು ವಾಡ್ಲಿ. ಆ ವೇದದಲ್ಲಿ ಹಿಂಗ್ ಹೇಳೈತ್ರಿ ಅಂತ ಕೇಳಿದ್ರ ಅವ ಏನಂತಾನಂದ್ರ ಅದೇನ್ ನೋಡಿ ಬರ್ದಾರ ಏನವ್ರಂತ. ಅದಕ್ಕ ಅವ ವಿರುದ್ಧ ಮಾತಾಡ್ತಾನ. ಮತ್ತ ಅವ್ ಏನ್ ತಿಳ್ಕೊತಾನಪ್ಪ ಅಂತಂದ್ರ ಅವ್ ತನ್ನದ ಒಂದು ಶುಷ್ಕವಾದವನ್ನು ರೂಢಿ ಮಾಡ್ಕೊಂಡಿರ್ತಾನ. ನೋಡು ತಮ್ಮ ಇಂಥವು ಹಿಂಗ್ ಹೇಳವ್ರನ್ನ ರಗಡ ಮಂದಿ ನೋಡಿವ್ ನಾವು. ಅವನು ಪ್ರವಚನ ಮಾಡ್ತಾನೆ, ಆ ದಾನ ಮಾಡಿದ್ರೆ ಹಂಗಾಕತಿ, ದಾನ ಮಾಡಿದ್ರೆ ಹಿಂಗಾಕತಿ, ಮಠಕ್ ಹೋದ ಯಾವ ಚಲೋ ಆಗ್ಯಾನ ಹೇಳತ್ತಾನ. ಮೊನ್ನೆ ನಮ್ಮ ಓನ್ಯಾಗ ಒಬ್ಬ ಹುಡುಗ ಬ್ಯಾಡ ಮಠದ ಸಂಘ ಮಾಡಬೇಡ, ಸ್ವಾಮಿ ಸಂಘ ಮಾಡಬೇಡ ಅಂತ ಹೇಳಿನಿ. ಕೇಳಾರ್ದ ಮೊನ್ನೆ ಶ್ರಾವಣಕ್ ಪಾದ ಮನಿಗ್ ಹೋಗಿ ಬಳಿ ಬರೋ ಎಮ್ಮಿ ಕರ ಸತ್ತಿ. ಮಠಕ್ ಹೋದ್ರೆ ಎಮ್ಮಿ ಕರ ಯಾಕೆ ಸಾಯ್ಬೇಕಪ್ಪ? ಅವನ್ ಶಾಸ್ತ್ರ ಹೇಳಕತ್ತಾನ ಇಲ್ಲಿ. ಬ್ಯಾಡ, ಸನ್ಯಾಸಿ ಸಂಘ ಚಲೋ ಅಲ್ಲ, ಮುಂಜಾನೆದ್ದವ್ರ ಮಾರಿ ನೋಡ್ಬಾರ್ದು. ಅವ್ರದೊಂದು ಶಾಸ್ತ್ರ ಇರ್ತದೆ ಹಿಂಗೆ. ಅವ್ರು ಇನ್ನೂ ಕೆಲವೊಬ್ರು ಗುಡಿ ನೆರಳು ಮಣಿನಲ್ಲಿ ಬಿಡ್ಬಾರ್ದು ಅಂತ ಊರಾಗ ಸಮರಮಸ್ತ್ರ ಗೊತ್ತಿಲ್ಲ. ದೇವ್ರ ಅಂದ್ರ ಆ ದೇವ್ರ ಅಂದ್ರ ನಮ್ ಮನಿ ಬಿಟ್ಟು ದೂರ ಇರ್ಬೇಕಂತ ಅವ್ರದ. ಆ ಗುಡಿ ನೆರಳಿದ್ದವ್ರ ನಮ್ ಮನಿ ಮೇಲೆ ಬಿತ್ತಂದ್ರ ನಮ್ಮ ಮನಿ ಮತ ಆಗ್ಬೇಕಂತ. ಹೌದಿಲ್ಲ? ದೇವ್ರ ನೆರಳು ಸೈಟ್ ಬೀಳ್ಬಾರ್ದು ಅಂತ ನಮ್ಮ ಮನಿ ಮೇಲೆ ವಾಸ್ತು ಗ್ರಂಥದಾಗ ಬರ್ದಾರ. ಅವ್ನು ಬಾಳ ಶಾಣೆ. ಅವ ಅದಕ್ಕೆ ಮನ್ಯಾಗ ಟೂರ್ ಮಾಡ್ಯಾನ. ಅವ್ ತನ್ನ ಬೋರ್ ಮಾಡ್ಕೊಂಡ ಬಂದಾನ. ವೇದ ವಿಚಾರವನು ಅಲ್ಲಿ ಮುಂದೇನಪ್ಪಾ ಅಂದ್ರೆ ಶುಷ್ಕವಾದ ತನ್ನದೇ ವಾದ. ಏನಪ್ಪಾ ದೇವ್ರದಾನ ಅಂತ ಮತದಾನ ಅಜ್ಜಾರಿ ಕಲ್ತಿ ಹೇಳ್ತಾರಲ್ಲ,
ಎಲ್ಲಿ ನನ್ನ ದೇವ್ರವ ಮನೆ ತಿರುಪತಿ ಹೋಗಿದ್ರು. ತಿರುಪತಿ ಹೋಗಿ ಬರೋ ಮುಂದೆ ಆಕ್ಸಿಡೆಂಟ್ ಆತ. ದೇವ್ರನ್ನ ಇದು ಆಕ್ಸಿಡೆಂಟ್ ಯಾಕೆ ಆಗ್ಬೇಕು? ಸುಳ್ಳ ಜನ ನೋಡ ದೇವ್ರಂತ ಅಡ್ಡಾಡಿ ದುಡಿದು ಮಾಡಿದ್ರೆ ಕಮ್ಗೆ 4 ಎಕರೆ ಹೊಲ ಮಾಡ್ಕೊಂಡಿದ್ರೆ, ಕಮ್ಗೆ 2 ಮನೆ ಕಟ್ಕೊಂಡಿದ್ರೆ, ಮಕ್ಕಳು ಮರಿ ಹೊರ ತಿಂತಿದ್ರೆ, ಇವರು ದೇವ್ರ ಮಠ ಅಡ್ಡಾಡ ಸ್ವಾಮಿಯಿಂದ ಅಡ್ಡಾಡಲ್ಲ, ಹಾಳಾಗಿ ಹೋದ್ರು. ಅಂದ್ಕೂಲೆ ಕುಟ್ಟವ್ರಿಗೆ ಏನ್ ಅನಿಸ್ತತಿ, ಹೌದಲ್ಲ ಇದು ಬರಬ್ಬರಿ, ಇದು ಮಠಕ್ಕೆ ಹೋದವ್ರಿಗೆ ಯಾರಿಗೆ ಒಳ್ಳೇದಾಗೈತಿ, ಎಲ್ಲ ಹಿಂಗೆ ದಿವಾಳಿಯಾಗಿ ಹೋಗ್ಯಾವ ಅಂತ ಇವ್ರಿಗೆ ಅನಿಸ್ತತಿ. ಅಂದ್ರೆ ಅವ್ರಿಗೆ ಕುಡ್ಕೊಂಡ ಅವ್ರಿಗೊಂದು ದೊಡ್ಡ ಟೀಮ್ ತಯಾರಾಕತ್ತದು. ಆ ಟೀಮ್ ತಯಾರಾಗಿ ಅವ್ರು ಏನ್ ಮಾಡ್ತಾರ, ಅವ್ರದೇ ಆದಂತ ಒಂದು ಶಾಸ್ತ್ರವನ್ನು ರಚನೆ ಮಾಡ್ತಾರ. ಅದಕ್ಕೆ ಚಾರುವಾಕ್ ಅಂತ ಏನ್ ಕೊಡ್ತಾರ, ಅದಕ್ಕೆ ಚಾರುವಾಕ್ ಅಂದ್ರೆ ಏನ್? ಚಾರು ಅಂದ್ರೆ ಸುಂದರ. ಅವ್ರು ಹೆಂಗ್ ಮಾತಾಡ್ತಾರಪ್ಪ ಅಂತ, ಎತ್ತು ಎರಡಾಗಿ ಉತ್ತರದೈವರು ಆಗಿ ಉತ್ತಮದ ಸತಿಯು ಬೆಚ್ಚನೆ ಮನೆಯೊಳಗಿದ್ದರೆ ಎತ್ತನದ ಮುಕ್ತಿಯು ಸರ್ವಜ್ಞ. ಇದು ಶಾಸ್ತ್ರ ಅಂತಾರಪ್ಪ. ಸರ್ವಜ್ಞ ಹೇಳಿಲ್ಲ, ಎಂಟಿ ಮಾಡ್ಕೋಬೇಕು, ತಮ್ಮಗ ಹೊಲಕ್ ಹೋಗ್ಬೇಕು, 5 ಮಕ್ಕಳ ಹಡಿಬೇಕು, ಅವರು ಕೂಡಿದ್ರು ಮೊದಲಿನ ಹೊಲ ಫಲ ಹಿಡ್ಕೊಟ್ ಮಾಡ್ಕೊಟ್ಟು ದೇಶ ಯಾರು ಚಲೋಪ್ಪ. ಇದು ನಿಮಗೂ ಚಲೋ ಅನಿಸ್ತತಿಲ್ಲ ಈಗಿದ? ಶಾಸ್ತ್ರ ಇದು. ಅವಾಗ ನಿಮ್ಗೆ ಏನಾಕತಿ ಅಂತಂದ್ರ, ಈತ ಆಶ್ರಮದ ಕಡೆ ಆಗಲಿ, ಶಾಸ್ತ್ರದ ಕಡೆ ಆಗಲಿ, ಗುರುಗಳ ಕಡೆಗೆ ಆಗಲಿ, ದಾನ ಧರ್ಮದ ಕಡೆ ಆಗಲಿ ನಿಮ್ಮ ಮನಸ್ಸು ಒಳ್ಳದೆ. ಹೆಂಗ ಒಂದು ಕೂಸಿನ ಮೇಲೆ ಕಂಡು ಹತ್ತಂತ ಒಂದು ಶಾಲ ಹೊದಿಸಿ, ಶಾಲಿನ ಮೇಲೆ ಒಂದು ಕೌದಿ ಹೊದಿಸಿ, ಕೌದಿ ಮೇಲೆ ಒಂದು ಕಂಬಳಿ ಹೊದಿಸಿ ಕೂಸ ಕಾಣದಂಗ ಮಾಡ್ತಾರಲ್ಲ, ಹಂಗ ದೇವರು ಇಲ್ಲ. ಒಂದೇದೇನಪ್ಪ ನಿಮಗದು? ಏನ್ ಅನಿಸ್ತದ ನಿಮಗದು? ದೇವರು ಇಲ್ಲ. ಆಪಾದಕ ಆವರಣಂ. ಒಂದೇದೇನಂತಾರ ಅದಕ್ಕೆ? ಹೇಳು. ಆಪಾದಕ ಆವರಣಂ ಏನು? ಸರಿ ಕೇಳಿದ್ರಿ. ಮತ್ ಏನ್ ಕೇಳ್ತದ ಇಲ್ಲ, ಮತ್ ಹಂಗೆ ಕೂರ್ತೀವಿ ದೇವನಂಗ ಇಲ್ರಿ, ಇನ್ನೊಂದ್ಸತಿ. ಅಸತ್ ಆಪಾದಕಂ. ಅಸತ್ ಅಂದ್ರೇನು? ದೇವರು ಇಲ್ಲ. ಅದನ್ನ ಕಣ್ಣಲ್ಲಿ ಹಾಕೊಳ್ಳಿ. ಆಪಾದಕಂ, ದೇವರು ಇಲ್ಲ. ಇದ್ದರೆ ಏಕೆ ತೋರುವುದಿಲ್ಲ? ಅವ್ರ ಶಾಸ್ತ್ರದ ಏನವ್ರದು? ದೇವರು ಇಲ್ಲ, ಇದ್ರೆ ಯಾಕೆ ತೋರಂಗಿಲ್ಲ ಅಂದ್ರೆ ಶಾಸ್ತ್ರದಲ್ಲಿ ಏನಂತಾರ ಅದಕ್ಕೆ? ಅಸತ್ ಆಪಾದಕ ಆವರಣ. ಮುಂದೆ ಎರಡನೇದ್ದು ಮತ್ ದಿನ ವಿಚಾರಸಾಗರ ಕೇಳ್ತಿರಲ್ಲ, ಏನ್ ಕೇಳ್ತೀರಿ ನೀವು ಅಲ್ಲಿ? ಅಸತ್ ಪಾದಕ ಆವರಣ, ಅಭಾನ ಪಾದಕ ಆವರಣ. ಅಭಾನ ಅಪಾದಕ ಆವರಣ. ಅಭಾನ ಅಪಾದಕ ಆವರಣ ಅಂದ್ರೆ ಒಂದೇದ್ ಯಾವ್ದು? ಅಸತ್ ಪಾದಕ. ಎರಡನೇದ್ ಯಾವ್ದಪ್ಪ? ಅಭಾನ ಅಪಾದಕ. ಹೂ ಅಂದ್ರೆ ಇಲ್ಲ, ಹೇಳು ನೆಟ್ಗೆ. ಅಸತ್ ಆಪಾದಕ, ಅಭಾನ ಆಪಾದಕ. ಏನ್ ಮಾತಾಡ್ತೀಯೋ ನೀನು? ಓದೋಡೋಡ ಕಥೆ ಹೇಳಕ್ ಹೋಗ್ತಿರ್ತಿ, ಹೇಳಿ ನೋಡೋಣ ಈಗ ಅದನ್ನ. ಅಸತ್ ಆಪಾದಕ. ಮುಂದೆ ಅಭಾನ ಆಪಾದಕ. ಇವೆರಡು ಇವತ್ತರ ಅರ್ಥ ಏನು? ದೇವರು ಇಲ್ಲ, ಇದ್ದರೇಕೆ ತೋರುವುದಿಲ್ಲ. ಹೀಗೆ ಒಂದರ ಮೇಲೊಂದು ಆವರಣವನ್ನು ಹೊತ್ತಿಕೊಂಡು ತಾನು ಯಾರು ಅನ್ನೋದನ್ನು ತಿಳಿಯದೆ ತನ್ನಗೆ ತಾನೇ ಮುಚ್ಚಿಕೊಂಡು ಬಿಡುತ್ತಾನೆ. ಅಂದ್ರೆ ತನ್ನ ಗೋರಿಯನ್ನು ತಾನೇ ತೆಗೆದು ಆ ಗೋರಿಯಲ್ಲಿ ಇಳಿದು ಆ ಮಣ್ಣನ್ನು ತನ್ನ ಮೇಲೆ ತಾನೇ ಹಾಕೊಂಡು ಸತ್ತು ಹೋಗುವ ಮೂರ್ಖರು ಹೆಂಗೋ ಹಂಗ ಇವ್ರು ಏನ್ ಮಾಡ್ತಾರೆ? ಅಜ್ಞಾನಕರದ ಜೀವರು ಈ ಆವರಣ ದೋಷದಲ್ಲಿ ಸಿಕ್ಕೊಂಡು ಸಾಯ್ತಾರೆ. ಅರ್ಥ ಆಯ್ತಪ್ಪ? ಮತ್ತ ನೀವು ಸುಮ್ಮನೆ ಹಿಂಗ ಕೇಳಿ ಸುಮ್ನೆ ಅಡ್ಡಾಡಿದ್ರೆ ನಿಮ್ಗೆ ಹೊತ್ತಂತ ಬರುತ್ತೀರಿ ನೀವು, ನಿಮ್ಗೆ ಏನೂ ಆಗುದಿಲ್ಲ. ಹಗಲಿ ಅವನ್ನೆಲ್ಲ ಬರ್ಕೊಂಡು ಅವನ್ನೆಲ್ಲ ಕಂತು ಮಾಡ್ಬೇಕು. ಮತ್ತ ಅಲ್ಲ ಶಿಕ್ಲೆ ವಿಚಾರಸಾಗರ ಹೇಳಕ್ ಹಚ್ಚಿನಿ ಒಬ್ಬಣ್ಣ, ಮತ್ ಮೊದಲೊಂದು ಚಂದ್ರೋದಯ ಹೇಳಿನಿ, ಮತ್ತೊಂದು ದಿನ ಇದನ್ನ ಹೇಳ್ತಿರ್ತೇನೆ, ದಿನ ಶ್ಲೋಕ ಹೇಳ್ತಿರ್ತೇನೆ. ಮತ್ತ ಅವು ಎಲ್ಲವೂ ಕಂತು ಮಾಡ್ಲಿಲ್ಲ ಅಂತಂದ್ರೆ 30 ವರ್ಷದ ಮನುಷ್ಯರಾಗಿರಿ, ಮುಂದೆ ಏನ್ ಮಾಡೋರು ನೀವು? ಅವನ್ನೆಲ್ಲ ಪ್ರತಿ ದಿವಸನು ಅದನ್ನ ಮಾಡ್ಬೇಕಿಲ್ಲ ಅದನ್ನ.
ಅವು ಪ್ರತಿಯೊಂದು ನಾಲಿಗೆ ಟ್ರೈನಿಂಗ್ ಬರ್ಬೇಕು. ಅದಕ್ಕೆ ಅಸತ್ಪಾದಕ ಆವರಣ ಅಂದ್ರೇನು, ಅಭಾನ ಪಾದಕ ಆವರಣ ಅಂದ್ರೇನು, ಅವತರ ದೋಷಗಳಂದ್ರೇನು, ಅದು ಆವರಣದ ವಿಕ್ಷೇಪಗಳಂದ್ರೇನು, ಅವರ ಪಾಠ ಬರ್ಬೇಕು ಅವು. ಪ್ರತಿ ಹಗಲಿ ಏನ್ ಮಾಡ್ರಿ, ಅವನ್ನೆಲ್ಲ ಇವನ್ನ ಏನ್ ರಾತ್ರಿ ಮಾತಾಡಿರ್ತಲ್ಲ ಇವನ್ನೆಲ್ಲಾನು ತಿಳ್ಕೊಂಡು ತಿಳಿಲಿಲ್ಲ ಅಂದ್ರೆ ಹೊಳ್ಳಿ ಕೇಳ್ರಿ, ರುದ್ರಪ್ಪನವ್ರನ್ನ ಕೇಳ್ರಿ, ಕಂಬಾರ ಮಾಸ್ತರ್ನ ಕೇಳ್ರಿ, ಅವ್ರೆಲ್ಲ ಹೊಳ್ಳಿ ಹೇಳ್ತಿರ್ತಾರ. ಅವ್ರು ನಾನೇ ಹೇಳ್ತೇನೆ ಮಂದಿಗೆ ಯಾಕೆ. ಮತ್ತೆ ಅವ್ನು ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಸುಮ್ಮನೆ ಹೊತ್ತು ಕಳ್ಕೊತ ಅಡ್ಡಾಡಿದ್ರೆ ಗಂಡು ಬೆಳಗ್ಗೆ ಹಾಕವು ಅಕ್ಕ ಹಾಕಿ ಸೆಲೆಟ್ ಊಟ ಮಾಡಿ ಸೆಲೆಟ್ ಮಾಡ್ಕೊಂಡು ತಕ್ಕೋತೀರಿ. ಏನ್ ಆಗುದೇನು ಅದರಿಂದ ನಿಮಗೆ? ಯಾಕೆ ನಾಳೆ ನೋಡು ಈಗ ಇವ್ರು ಉಳಿದವ್ರನ್ನ ಬೆಳೆಯುದಿಲ್ಲ ನಾನು. ಅವ್ ಯಾಕಪ್ಪ ಅವ್ರು ಏನು ಮುಗಿದಾರ, ಅವ್ರು ಏನಪ್ಪ ಅವ್ರನ್ನ ಹೊಟ್ಟೆ ಕಳ್ಕೊಂಡು ಸುಮ್ ಶಿವ ಅನ್ನೋ ಮಂದಿ ಅದು. ನೀವು ಸನ್ಯಾಸಿಗಳಾಗವ್ರು, ನಿಮ್ಮಲ್ಲಿ ನಿಮ್ಮದೇ ಆದಂತ ಒಂದು ಸಾಧನೆ ಬೇಕು ನಾಡು. ನಿಮ್ಗೆ ಜೀವನದೊಳಗೆ ಇದ ಕಡಿಪಾಠ, ಇದೇ ವಾಕ್ಯವೇ ಕಡಿವಾದ. ಹಿಂಗ್ ಯಾರ ಲೋಕದಲ್ಲಿ ಹೇಳಿದ್ರು ಕೇಳಿ ನಿಮಗೆ. ಎಲ್ಲಾರು ಏನ್ ಹೇಳ್ತಾರಂದ್ರ ಅಜ್ಜರ ಬಾಳ್ ಚಂದ ಆದ್ರಿ, ನೀವು ಬಂದ್ ನೀವು ಪಾದ ಹಾಕಿದ್ರಿ ನಮ್ಗೆ ಬಾಳ ಸಂತೋಷ ಆಯ್ತು, ಮತ್ತೆ ಮುರುತ್ ಬರೀಪ ಅಂತಂದ್ರೆ 150 ರೂಪಾಯಿ ಕೊಟ್ಟು ಕಳಿಸ್ತಾರು. ಅದರಿಂದ ನಿಮ್ಗೆ ಏನಾಗುದಪ್ಪ? ಸಮಗ್ರವಾದ ಜ್ಞಾನ, ಸಮಗ್ರವಾದ ಅಧ್ಯಯನ, ಸಮಗ್ರವಾದಂತ ತಪಸ್ಸು ಇವ್ ಜೀವನದಲ್ಲಿ ಎಂದೆಂದೂ ಎಡಬಿಡದೆ ಮಾಡಿದ್ರೆ ಮಾತ್ರ ಇದಕ್ಕೆ ಸಾಧನೆ ಅಂತಾರಪ್ಪ ಪ್ರಶಾಂತು. ನನ್ನ ಕೈಲಿ ಪಾಠ ಮಾಡಿದ್ರೆ ಏನು ಬೇಸ್ಗೊಳಕ್ಕೆ ಗಟ್ಟಿ ಆಗೋದು. ಬೇಸ್ಗೊಳಕ್ ಗಟ್ಟಿ ಆದ್ರೆ ಪಾಠ ಮುಂದೆ. ಹೌದಿಲ್ಲ? ಹೌದ್ರಿ. ಡೈಲಿ ಬೇಡ ಇಲ್ಲ. ಯಾಕ್ರಿ ಕಂಬರ್ ಮಸ್ತ್ರೆ? ಯಾರ ಕೇಳಿರೇನ ಎಲ್ಲಾರ? ಪ್ರಪಂಚದಾಗ ನಾವ್ ಎಲ್ಲಿ ಕೇಳೇ ಇಲ್ಲಪ್ಪ, ಎಲ್ಲಿ ಕೇಳೇ ಇಲ್ಲ. ಹೋದ್ರೆ ಯಾರು ಬೈಯೋದಿಲ್ಲ ಈಗ. ಹೌದೌದು. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ. ನೀವು ಉದ್ದಾರ ಆದ್ರೆ ಎಷ್ಟು ಬಿಟ್ರೆ ಎಷ್ಟಪ್ಪ, ನಮ್ಗೆ ಪಗಾರ ಬರ್ತತಿ, ನಮ್ಗೆ ನಿಮ್ಗೆ ಯಾಕೆ ತಗೊಂಡಪ್ಪ ಸಂಸ್ಥಾದಾಗ ಅಂತ ಹೇಳಿ ಅವ್ರು ಸುಮ್ಮನೆ ಪಾಠ ಮಾಡಿ ಹೋಗ್ಬಿಡ್ತಾರ. ಇನ್ನಷ್ಟು ಗಟ್ಟಿಗೊಳಿಸ್ತೀರಪ್ಪ ತಮ್ಮ ಏನ್ ಬಂದ್ರು ಆಶೀರ್ವಾದ ನೋಡ್ರಿ. ಯಾಕಪ್ಪ ಅಂತಂದ್ರೆ ನೋಡು, ನಿಮಗೆ ಹೇಳ್ತೀನಿ, ಜೀವನದಲ್ಲಿ ಸತ್ಯ ಜ್ಞಾನವಾಗದೆ ಶರೀರ ಬಿಟ್ರೆ ಪ್ರೇತಾತ್ಮರಾಗಿ ಹುಡುಗ. ಯಾವತ್ತು ಸದಾ ಕಾಲ ಹಗಲ್ ರಾತ್ರಿ ಪರಮಾತ್ಮ ಆತ್ಮಚಿಂತನ ಅಂತಂದ್ರೆ ಏನು? ದೇಹ ನಾನಲ್ಲನೋ ಚಿಂತನೆ ಆತ್ಮಚಿಂತನೆ. ಇದನ್ನ ಹಗಲಿ ರಾತ್ರಿ ಮತ್ತ ತೂರ್ಯಗ ಅವಸ್ಥೆ ಹೇಳಿಸ್ಕೊಳಕ್ ಬಂದಿರಿ. ಇಷ್ಟು ಎತ್ತರ ಮಟ್ಟದ ಪಾಠ ಕೇಳಾಕ ನಿಂತೀರಿ, ಸಾಮಾನ್ಯ ಲಕ್ಷಣಗಳು ಬರ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಬೆಲೆ? ಇದೆಲ್ಲ ಹೇಳ್ರಿ. ಇದೊಂದನ್ನು ಬಹಳ ಗಮನ ಇಟ್ಟು ಬಹಳ ಚಂದ ಜೀವನದೊಳಗೆ ನೋಡು. ಬಸೂರಿ ಹೆಣ್ಮಗಳು ಹೆಂಗ ತನ್ನ ಹೊಟ್ಟೆ ಕಾಪಾಡಿಕೊಂಡು ಚಂದಂಗೆ ಒಬ್ಬರು ಕೆಲ್ಸಕ್ಕೂ ಆದ್ರೂ ತನ್ನ ಹೊಟ್ಟೆ ಪೆಟ್ಟು ಹಚ್ಕೋತಾಳ ಅನ್ನಕ್ಕೆ. ಎಲ್ಲಾರು ನಿಮ್ಮಂತವ್ರ ಮನೆಗೆ ಕಲ್ಲು ಒಯ್ಯಾಕ ಬಂದ್ರು ಕೂಡ ತನ್ನ ಹೊಟ್ಟೆಗೆ ಪೆಟ್ಟು ಹಚ್ಕೊಳ್ಳಾರ್ದಂಗೆ ಹೆಂಗಾಕಿ ಸಂಸಾರ ಮಾಡ್ತಾಳೋ ಹಂಗ ಸನ್ಯಾಸಿ ಅಥವಾ ಏನೇ ಕೆಲಸ ಇರ್ಲಿ, ಏನೇನೇ ಮಾತಾಡ್ಲಿ, ಅವರು ಸದಾ ಕಾಲದಲ್ಲಿ ಸ್ವಾಧ್ಯಾಯ, ಅಧ್ಯಯನ, ತಪಸ್ಸು ಈ ಮೊತ್ತ ಎಂದೂ ಬಿಡಲಾರದೆ ಅಣ್ಣನ ನಾಲಿಗೆ ಮೇಲೆ ಇಡುವಂಗಿಲ್ಲ. ಆಚರಣಾಗಿ ಬದುಕಿದ್ರೆ ಮಾತ್ರ ಸನ್ಯಾಸ. ಇನ್ನು ಬರೋಬ್ಬರಿ ನಿಮ್ಮ ಆಶ್ರಮ ನಿಮ್ಮದೆಲ್ಲಾ ಮುಗಿದ ನಂತರ ರಾತ್ರಿ 11ಕ್ಕೆ ಅಪ್ಪವ್ರದ್ದು ಮತ್ತೊಂದು 1 ತಾಸು ನನ್ನ ಬಡಿಗೆ ಹೋಗ್ತಾರ ನನಗೆ. ಮತ್ ಅಂದ್ರೆ ಎಷ್ಟರ ತುಡಿತ, ಎಷ್ಟರ ಇರಬೇಕು, ಎಷ್ಟರ ಶಕ್ತಿ ಇರಬೇಕು. ಅದಕ್ಕೆ ಅಂತಾರ ಅಂತ ಹೇಳಿ. ಯಾವತ್ತು ಸದಾ ಕಾಲದಲ್ಲಿ ಅಭ್ಯಾಸದಲ್ಲಿ ಮಗ್ನ ಆಗ್ಬೇಕ್ರಿಪ್ಪ. ಪರಮಾತ್ಮ ಕಲ್ಯಾಣ ಮಾಡ್ಲಿ. ಎಲ್ಲಿ ತನಕ ಉಸಿರೈತೋ ಅಲ್ಲಿ ತನಕ ನಾನು ನಿಮ್ಗೆ ಸೇವಾ ಮಾಡ್ತೇನ್ರಿಪ್ಪ. ನಾಳೆ ಜಗತ್ತಿನೊಳಗೆ ಯಾರು ನಮಗೆ ಹೇಳಿಲ್ರಿ, ಅದಕ್ಕೆ ನಮಗಿದು ಗೊತ್ತಾಗ್ಲಿಲ್ಲ, ನಮಗಿದು ಸಿಗಲಿಲ್ಲ ಅಂತ ಅನ್ಕೋತ್ರ ಸುಮ್ಮನೆ ಗಂಡ ಸತ್ತ ಹೆಣ್ಮಗಳು ಗಂಡಂದ ವಿಷಯ ಇದ್ದಾಗ ರೊಟ್ಟಿ ಕೊಟ್ಟಿಲ್ಲ ಮಗಕ್ಕೆ. ಗಂಡ ಸತ್ತಿನ ಮನೆಯವ್ರು ಬಾಳ ಚಲೋ ಇದ್ರಿ, ನಮ್ಮ ಮನೆಯವ್ರು ಬಾಳ ಚಲೋ ಇದ್ರಿ ಅಂತ ಈಗ ಫೋಟೋ ಮುಂದೆ ಕುತ್ಕೊಂಡ ಅದೇನ್ ಫೋಟೋ ಏನ್ ಮಾಡ್ತದ? ಇನ್ನೇನ್ ಸಂಸಾರ ಮಾಡ್ತದನ ಅದು? ಶಾಂತು ಇಲ್ರಪ್ಪ. ಗಂಡ ಸತ್ತಂತ ಹೆಣ್ಮಗಳ ಫೋಟೋ ಮುಂದೆ ಕೂತ್ಕೊಂಡು ಹೂವಿನಾರ ಹಾಕಿದ್ರೆ ಗಂಡ ಏನ್ರ ಸಂಸಾರ ಮಾಡ್ತಾನೇನೀಗ? ಇಲ್ರಿ.
ಗಂಡ ಇದ್ದಾಗನ ಅವನ ಜೊತೆಗೆ ಆ ಪುಣ್ಯ ಪುರುಷ ಆದಂತ ಹೆಣ್ಮಗಳು ಆ ಗಂಡನ ಜೊತೆಗೆ ಕೂಡಿಯೇ ಸದ್ಗತಿಯನ್ನು ಹೊಂದಬೇಕಾಗ್ತದೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾನಪ್ಪ, ಮಾನವ ಜನ್ಮ ದೊಡ್ಡದು. ಇದನ್ನು ಸುಮ್ಮನೆ ಈ ಸಂಸಾರದ ಸಣ್ಣ ಪುಟ್ಟ ಮಾತುಗಳು, ಈ ದೃಶ್ಯ ಭೇದಾದಿಗಳು, ಈ ವಿಶ್ವವಿದನು ನನ್ನಿ ಎಂದು ನಂಬಿ ಬಿಡಲದೇ ಒಂದು ಸೌಂಡ್ ಸುಂಬಳದಂಗ ನನದ ಗತಿ ಅಡ್ಡಾಡ್ತಿರ್ತಾರಲ್ಲ, ಅವಕ್ಕೇನ್ ಅನ್ಬೇಕು? ಅವಕ್ಕೆ ಅಜ್ಞಾನಿಗಳು. ಹೌದಿಲ್ಲ? ಇದನ್ನ ಕಂಟ್ ನೋಡು. ನಾಳೆಗೆ 2 ವಚನ ಏನದಲ್ಲ ಕಂಟ್ ಮಾಡ್ಬೇಕು ನೀನು. ಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ಬೇಕು. ಆವರಣ ಅಂದ್ರೆ ಏನು ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ಬೇಕು. ಹೌದಿಲ್ಲ? ಇವೆರಡನ್ನು ನೀ ಕಂಟ್ ಮಾಡಿ ಒಪ್ಪಿಸಿದ್ದೇನೆ ಮುಂದಿನ ಪಾಠ. ಶಿವಾಯ ಚಂದ್ರಶೇಖರೇ ಪಾಟೀಲ್ ಸರ್ ಅಲ್ಲಿ ಅದರ್ರಿ ಬುದ್ಧಿ ಅದರ್ರಿ ಹಾ ಪಾಟೀಲ್ ಸರೇ ಅದರ್ ಬುದ್ಧಿ ಅದೀವ್ರಿ ಪಾಟೀಲ್ ಸರ್ ತಿಳಿತಿಲ್ರಿ? ತಿಳಿತ್ರಿ ಬುದ್ಧಿ ಎಲ್ಲ ಅರ್ಥ ಆಗಿದೆ. ತಿಳಿತಿಲ್ಲೋ? ಈ ಮನನ ಮಾಡ್ಬೇಕಷ್ಟೇ. ಮನನ ಮಾಡ್ಕೋಬೇಕು. ಮನನ ಅದು ಅವಾನ್ ಅಂದ್ರೆ ಏನು, ಅಸತ್ ಅಂದ್ರೆ ಏನು, ಹೌದ್ರಿ ಮುಂದಿನ ಹೌದು. ಹಂಗಾದ್ರೆ ಮುಂದದ ಅರ್ಥ ಆಗ್ತೈತ್ರಿ ಬುದ್ಧಿ, ಇಲ್ಲದ್ರ ಅರ್ಥ ಆಗೋದಿಲ್ಲ. ನೀವು ಅರ್ಥನೇ ಆಗ್ಲಿಲ್ಲಪ್ಪ ಅಂತಂದ್ರೆ ಸುಮ್ನೆ ಏನು ವೇಸ್ಟ್ ಜೀವನ. ಹೌದು. ಅದ್ರ ಸಲುವಾಗಿ ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ರಿಪ್ಪ. ಹೋಮ್ವರ್ಕ್ ಚೆನ್ನಾಗಿ ಮಾಡ್ಕೊಳ್ರಿ. ಪರಮಾತ್ಮ ಒಳ್ಳೇದು ಮಾಡ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ.